Hi, good evening. Today we are discussing about the B3 class 2. ನೆನ್ನೆ ಏನೇನ್ ಡಿಸ್ಕಸ್ ಮಾಡಿದ್ವಿ ಅಂತಂದ್ರೆ ಕರೆಂಟ್ ಅಂದ್ರೆ ಏನು, ಎಲೆಕ್ಟ್ರೋಮೋಟಿವ್ ಫೋರ್ಸ್ ಅಂದ್ರೆ ಏನು, ವೋಲ್ಟೇಜ್ ಅಂದ್ರೆ ಏನು, ಓಮ್ಸ್ ಲಾ ಅಂದ್ರೆ ಏನು, KCL, KVL, ರೆಸಿಸ್ಟೆನ್ಸ್ ಇನ್ ಸೀರೀಸ್, ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್, ಸೀರೀಸ್ ಪ್ಯಾರಲಲ್ ಕಾಂಬಿನೇಷನ್. ಇದ್ರಲ್ಲಿ ಏನಾದ್ರು ಡೌಟ್ ಇದೆಯಾ ಯಾರಿಗಾದ್ರು? No doubt, sir. Okay. Today we are going to start with electrical power. ಎಲೆಕ್ಟ್ರಿಕಲ್ ಪವರ್ ಅಂದ್ರೆ ಏನಪ್ಪಾ ಅಂದ್ರೆ, ಪವರ್ ಅಂದ್ರೆ ಪ್ರಾಡಕ್ಟ್ ಆಫ್ ವೋಲ್ಟೇಜ್ ಅಂಡ್ ಕರೆಂಟ್. ಇವಾಗ ಒಂದ್ ಸರ್ಕ್ಯೂಟ್ ಅಲ್ಲಿ ನಾವಿವಾಗ ಸರ್ಕ್ಯೂಟ್ ಒಂದು ವೋಲ್ಟೇಜ್ ಅಪ್ಲೈ ಮಾಡಿದೀವಿ, ಇಲ್ಲಿ ಕರೆಂಟ್ ಫ್ಲೋ ಆಗ್ತಿದೆ. ಇವಾಗ ಈ ಲೋಡ್ ಅಲ್ಲಿ ಸಮ್ ಅಮೌಂಟ್ ಆಫ್ ಪವರ್ ಡ್ರಾ ಆಗ್ತಿದೆ. ಈ ಲೋಡ್ಗೆ ಪವರ್ ಡ್ರಾ ಆಗ್ತಿದೆ. ಆ ಪವರ್ ಏನಪ್ಪಾ ಅಂತಂದ್ರೆ P ಇಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ಕರೆಂಟ್ ಇಂಟು ವೋಲ್ಟೇಜ್, ವೋಲ್ಟೇಜ್ ಇಂಟು ಕರೆಂಟ್. ಪವರ್ ಅಂದ್ರೆ ಏನಪ್ಪಾ ಅಂದ್ರೆ ವೋಲ್ಟೇಜ್ ಇಂಟು ಕರೆಂಟ್. ಅಥವಾ ಪವರ್ ನ ಇನ್ನೊಂದ್ ತರ ಡಿಸ್ಕ್ರೈಬ್ ಮಾಡಬಹುದು. ಇವಾಗ ನಾವು ಸೀರೀಸ್ ಸರ್ಕ್ಯೂಟ್ ಆಗಿದ್ರೆ ಯಾವ ತರ ಡಿಸ್ಕ್ರೈಬ್ ಮಾಡಬಹುದು ಅಂದ್ರೆ P ಇಸ್ ಈಕ್ವಲ್ ಟು I square R. P ಇಸ್ ಈಕ್ವಲ್ ಟು V ಸ್ಕ್ವೇರ್ ಬೈ R. ಮೂರ್ ತರ ನಾವು ಪವರ್ ನ ಕ್ಯಾಲ್ಕುಲೇಟ್ ಮಾಡಬಹುದು. ಇವಾಗ ಒಂದ್ ಪ್ರಾಬ್ಲಮ್ ಅಲ್ಲಿ ಬರೀ ಕರೆಂಟ್ ಮತ್ತೆ ರೆಸಿಸ್ಟೆನ್ಸ್ ಕೊಟ್ಟಿರ್ತಾರೆ, ಒಂದ್ ಪ್ರಾಬ್ಲಮ್ ಅಲ್ಲಿ ವೋಲ್ಟೇಜ್ ಕರೆಂಟ್ ಕೊಟ್ಟಿರ್ತಾರೆ, ಒಂದ್ ಪ್ರಾಬ್ಲಮ್ ಅಲ್ಲಿ ವೋಲ್ಟೇಜ್ ಮತ್ತೆ ರೆಸಿಸ್ಟೆನ್ಸ್ ಕೊಟ್ಟಿರ್ತಾರೆ. ಆ ಟೈಮ್ ಅಲ್ಲಿ ನಮ್ಗೆ ಈ ಮೂರ್ ಫಾರ್ಮುಲಾ ಗೊತ್ತಿದ್ರೆ ಅಲ್ಲಿ ಕೊಟ್ಟಿರೋ ಕಂಟೆಂಟ್ ಯಾವ್ದು ಅದಕ್ಕೆ ರಿಲೇಟೆಡ್ ಆದಂತ ಫಾರ್ಮುಲಾ ಹಾಕೊಂಡು ನಾವು ಕ್ಯಾಲ್ಕುಲೇಟ್ ಮಾಡಬಹುದು. ಈ ಪವರ್ ನ ಯಾವ್ದ್ರಲ್ಲಿ ಮೆಜರ್ ಮಾಡ್ತೀವಿ ಅಂದ್ರೆ ವ್ಯಾಟ್. ಪವರ್ ನ ಮೆಜರ್ ಮಾಡೋದು ಯೂನಿಟ್ ಯಾವ್ದಪ್ಪ ಅಂದ್ರೆ ವ್ಯಾಟ್. ಇದು ಪ್ರಾಕ್ಟಿಕಲ್ ಯೂನಿಟ್. ಆಲ್ಮೋಸ್ಟ್ ಎಲ್ಲ ನಾವು ಕಿಲೋ ವ್ಯಾಟ್ ಅಲ್ಲಿ, ಎಲ್ಲ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳಲ್ಲಿ, ಜನರೇಷನ್ ಸ್ಟೇಷನ್ ಅಲ್ಲಿ ಅಲ್ಲೆಲ್ಲ ಕಿಲೋ ವ್ಯಾಟ್ ಅಲ್ಲಿ ಯೂಸ್ ಮಾಡ್ತಾರೆ. ಕಿಲೋ ವ್ಯಾಟ್, ಮೆಗಾ ವ್ಯಾಟ್, ಗಿಗಾ ವ್ಯಾಟ್ ಹಿಂಗ್ ಯೂಸ್ ಮಾಡ್ತಾರೆ. ಇವಾಗ ಒಂದು ಸೀರೀಸ್ ರೆಸಿಸ್ಟರ್ ಕನೆಕ್ಟ್ ಆಗಿದೆ, ಒಂದು ಸೀರೀಸ್ ಸರ್ಕ್ಯೂಟ್ ಇದೆ. ಸೀರೀಸ್ ಸರ್ಕ್ಯೂಟ್ ಅಲ್ಲಿ ಯಾವ್ದ್ರಲ್ಲಿ ಲಾರ್ಜೆಸ್ಟ್ ಪವರ್ ಡ್ರಾ ಆಗ್ತಿದೆ ಅಂತ ತಿಳ್ಕೊಳ್ಳೋದು ಹೆಂಗಪ್ಪ ಅಂದ್ರೆ, ಇದೊಂದು 10 ಇದೆ, ಇದೊಂದು 20 ಇದೆ, ಇದೊಂದು 30 ಇದೆ. ಇದರಲ್ಲಿ ಯಾವುದು ರೆಸಿಸ್ಟರ್ ಜಾಸ್ತಿ ಪವರ್ ನ ಡ್ರಾ ಮಾಡುತ್ತೆ ಅಂತ ಹೇಳ್ಬೇಕು. ಇವಾಗ 10 ಓಮ್ ಇರೋದ, 20 ಓಮ್ ಇರೋದ, 30 ಓಮ್ ಇರೋದ. ಇದು ಸೀರೀಸ್ ಸರ್ಕ್ಯೂಟ್ ಅಲ್ವಾ. ಸೀರೀಸ್ ಸರ್ಕ್ಯೂಟ್ ಅಲ್ಲಿ ಕರೆಂಟ್ ಸೇಮ್ ಇರುತ್ತೆ. ನಿಮ್ಗೆ ಇಲ್ಲಿ ಫ್ಲೋ ಆಗ್ತಿರೋ ಅಂತ ಕರೆಂಟ್ ಇಲ್ಲೂ ಸೇಮ್ ಇರುತ್ತೆ, ಇಲ್ಲೂ ಸೇಮ್ ಇರುತ್ತೆ, ಇಲ್ಲೂ ಸೇಮ್ ಇರುತ್ತೆ. ಇದರಲ್ಲಿ ಯಾವ್ದು ಜಾಸ್ತಿ ಕರೆಂಟ್ ನ ಡ್ರಾ ಮಾಡುತ್ತೆ ಅಂತ ಕೇಳಿದ್ರೆ ಸೀರೀಸ್ ಸರ್ಕ್ಯೂಟ್ ಅಲ್ಲಿ ಲಾರ್ಜ್ ವ್ಯಾಲ್ಯೂ ಯಾವ್ದು ಒಂದಿರುತ್ತೋ ಅದು ಜಾಸ್ತಿ ಪವರ್ ನ ಕನ್ಸ್ಯೂಮ್ ಮಾಡುತ್ತೆ. ಬಿಕಾಸ್ ಯಾಕೆ ಅಂತಂದ್ರೆ ಸೀರೀಸ್ ರೆಸಿಸ್ಟೆನ್ಸ್ ಅಲ್ಲಿ, ಸೀರೀಸ್ ಸರ್ಕ್ಯೂಟ್ ಅಲ್ಲಿ ಇವಾಗ ನಿಮ್ಗೆ ಫಾರ್ಮುಲಾ ಬರೆದ್ರೆ ಅರ್ಥ ಆಗುತ್ತೆ ನೋಡಿ. P ಇಸ್ ಈಕ್ವಲ್ ಟು I ಸ್ಕ್ವೇರ್ ಇಂಟು R. ಇವಾಗ ಕರೆಂಟ್ ಸೇಮ್ ಇರುತ್ತೆ. ಕರೆಂಟ್ ಈಗ ಫಾರ್ ಎಕ್ಸಾಂಪಲ್ 1 ಆಂಪ್ಸ್ ಅಂತ ತಗೊಳ್ಳಿ, 1 ಆಂಪ್ಸ್ ಫ್ಲೋ ಆಗ್ತಿದೆ. ಇವಾಗ ನೋಡಿ ಇಲ್ಲಿ 10 ಆಂಪ್ಸ್ ಇದೆಯಲ್ಲ, ಇದ್ರ ಪವರ್ ಎಷ್ಟು ಬರುತ್ತೆ? 10 ವ್ಯಾಟ್ ಬರುತ್ತೆ. ಇಲ್ಲಿ ಚೆಕ್ ಮಾಡಿದ್ರೆ 20 ವ್ಯಾಟ್ ಬರುತ್ತೆ. ಇಲ್ಲದೆ
30 ಇಂಟು 1 30 ವ್ಯಾಟ್ ಬರುತ್ತೆ. ಅದಕ್ಕೋಸ್ಕರ ಸೀರೀಸ್ ಸರ್ಕ್ಯೂಟ್ ಅಲ್ಲಿ ಲಾರ್ಜೆಸ್ಟ್ ವ್ಯಾಲ್ಯೂ ರೆಸಿಸ್ಟರ್ ಯಾವ್ದಿರುತ್ತೋ ಅದು ಪವರ್ನ ಜಾಸ್ತಿ ಕನ್ಸ್ಯೂಮ್ ಮಾಡುತ್ತೆ. ಅದೇ ತರ ಪ್ಯಾರಲಲ್ ಸರ್ಕ್ಯೂಟ್ ಅಲ್ಲಿ ಸಾರಿ ಇವಾಗ ಇಲ್ಲಿ 10, ಇದು 20, ಇದು 30 ಸೇಮ್ ವ್ಯಾಲ್ಯೂನೇ ತಗೊಳಕ್. ಪ್ಯಾರಲಲ್ ಸರ್ಕ್ಯೂಟ್ ಅಲ್ಲಿ ನಿಮಗೆ ಗೊತ್ತಿರಬೇಕು ವೋಲ್ಟೇಜ್ ಸೇಮ್ ಇರುತ್ತೆ. ನೀವು ಇಲ್ಲಿ ಅಕ್ರಾಸ್ 10 ಓಮ್ ಮೆಜರ್ ಮಾಡಿದ್ರು ಸೇಮ್ ಇರುತ್ತೆ, 20 ಮಾಡಿದ್ರು ಸೇಮ್ ಇರುತ್ತೆ, 30 ಮಾಡಿದ್ರು ಸೇಮ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಈ ಸರ್ಕ್ಯೂಟ್ಗೆ ಒಂದು 10 ವಾಟ್ ಪವರ್ ಸಪ್ಲೈ ಬರ್ತಾ ಇದೆ ಅಂತ ಅನ್ಕೊಳ್ಳಿ. ಇವಾಗ ಇಲ್ಲಿ ಪ್ಯಾರಲಲ್ ಕೊಟ್ಟಿದ್ದಾಗ ನಾವು ಯಾವ ಫಾರ್ಮುಲಾ ಯೂಸ್ ಮಾಡಬೇಕು ಅಂದ್ರೆ ಪಿ ಇಸ್ ಈಕ್ವಲ್ ಟು ವಿ ಸ್ಕ್ವೇರ್ ಬೈ ಆರ್, ಇದನ್ನ ಯೂಸ್ ಮಾಡಬೇಕು. ಇವಾಗ ವೋಲ್ಟೇಜ್ 10 ಸ್ಕ್ವೇರ್ ಡಿವೈಡೆಡ್ ಬೈ 10 ಓಮ್ ಹಾಕಿದ್ರೆ ಎಷ್ಟು ಬರುತ್ತೆ? 100 10 ಇಂಟು 10 ಡಿವೈಡ್ ಬೈ 10. ಟೆನ್ ವ್ಯಾಟ್ ಬಂತು. ನೆಕ್ಸ್ಟ್ ಇವಾಗ ಸೆಕೆಂಡ್ ವ್ಯಾಲ್ಯೂಗೆ ಹಾಕಿದ್ರೆ ಅದೇ 10 ಸ್ಕ್ವೇರ್ ಡಿವೈಡೆಡ್ ಬೈ 10 ಸ್ಕ್ವೇರ್ ಡಿವೈಡೆಡ್ ಬೈ 20 ಓಮ್, 5 ವ್ಯಾಟ್ ಬಂತು. ನೆಕ್ಸ್ಟ್ ಅದೇ 100 ಡಿವೈಡೆಡ್ ಬೈ 30 ಓಮ್, 3.3 ಬರುತ್ತೆ. ಇದರಲ್ಲಿ ನಾವು ಪ್ಯಾರಲಲ್ ಸರ್ಕ್ಯೂಟ್ ಅಲ್ಲಿ ಇದರಿಂದ ಹೆಂಗ್ ಡಿಟರ್ಮೈನ್ ಮಾಡ್ತೀವಿ ಅಂತಂದ್ರೆ ಲೋಯೆಸ್ಟ್ ವ್ಯಾಲ್ಯೂ ಯಾವ್ದು ಸ್ಮಾಲ್ ವ್ಯಾಲ್ಯೂ ಇರುತ್ತೋ ರೆಸಿಸ್ಟರ್ ವ್ಯಾಲ್ಯೂ ಅದು ಹೈಯೆಸ್ಟ್ ನಂಬರ್ ಆಫ್ ಪವರ್ ನ ಕನ್ಸ್ಯೂಮ್ ಮಾಡುತ್ತೆ. ಇದೆ ಪ್ಯಾರಲಲ್ ರೆಸಿಸ್ಟರ್ಸ್ ಸ್ಮಾಲೆಸ್ಟ್ ವ್ಯಾಲ್ಯೂ ಇರೋಂಥದ್ದು ಹೈಯೆಸ್ಟ್ ಪವರ್ ನ ಕನ್ಸ್ಯೂಮ್ ಮಾಡುತ್ತೆ. ಅರ್ಥ ಆಯ್ತಾ? ಎಸ್ ಸರ್. ಎಲ್ರಿಗೂ ಅರ್ಥ ಆಯ್ತಾ? Yes, sir. ಓಕೆ. Yes. ನೆಕ್ಸ್ಟ್ ಎಲೆಕ್ಟ್ರಿಕಲ್ ಎನರ್ಜಿ. ಎನರ್ಜಿ ಅಂದ್ರೆ ಏನಪ್ಪಾ ಅಂದ್ರೆ ಇವಾಗ ನೋಡಿ, ವೆನ್ ಸರ್ಟೈನ್ ಚಾರ್ಜ್ ಇಸ್ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್ ಇನ್ ಆನ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಅಗೇನ್ ಪೊಟೆನ್ಶಿಯಲ್ ಡಿಫರೆನ್ಸ್, ಅದಕ್ಕೆ ಎನರ್ಜಿ ಅಂತೀವಿ. ಇವಾಗ ಒಂದು ಚಾರ್ಜ್ ಇದೆ, ಈಗ ಒಂದು ಸರ್ಕ್ಯೂಟ್ ಅಲ್ಲಿ ಒಂದು ಚಾರ್ಜ್ ಈ ಪಾಯಿಂಟ್ ಅಲ್ಲಿ ಚಾರ್ಜ್ ಇದೆ, ಈ ಪಾಯಿಂಟ್ ಇಂದ ಈ ಪಾಯಿಂಟ್ ಗೆ ಈ ಚಾರ್ಜ್ ಮೂವ್ ಮಾಡಬೇಕು ಅಂದ್ರೆ ಅದಕ್ಕೆ ಎನರ್ಜಿ ಬೇಕು. ಆ ಎನರ್ಜಿ ಹೆಂಗೆ ಅಂದ್ರೆ ಇಲ್ಲಿ ಪೊಟೆನ್ಶಿಯಲ್ ಡಿಫರೆನ್ಸ್ ಇರುತ್ತೆ, ಅದನ್ನ ಅಗೇನೆಸ್ಟ್ ಅದ್ರ ಆಪೋಸಿಟ್ ಪೊಟೆನ್ಶಿಯಲ್ ಡಿಫರೆನ್ಸ್ ಈ ತರ ಆಪೋಸಿಟ್ ಟ್ರೈ ಮಾಡ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಹೆಂಗೆ ಅಂತಂದ್ರೆ ಇವಾಗ ಈ ಡೈರೆಕ್ಷನ್ ಅಲ್ಲಿ ವಾಟರ್ ಫ್ಲೋ ಆಗ್ತಿದ್ರೆ ನಾವ್ ಈ ಡೈರೆಕ್ಷನ್ ಅಲ್ಲಿ ನಡ್ಕೊಂಡ್ ಬರ್ತಾ ಇರ್ತೀವಿ ವಾಟರ್ ಒಳಗಡೆ. ಇಲ್ಲಿ ನಮಗೆ ಇದು ವಾಟರ್ ಫ್ಲೋ ತಳ್ತಾ ಇರುತ್ತೆ, ಈ ತಳ್ಳ ಇದೆಯಲ್ಲ ಇದ್ರ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ನಾವ್ ಇದನ್ನ ಚಾರ್ಜ್ ನ ಮೂವ್ ಮಾಡಬೇಕು. ಅದಕ್ಕೋಸ್ಕರ ಅಂತ ಕೊಡೋ ಒಂದು ಪೊಟೆನ್ಶಿಯಲ್ಗೆ ಆರ್ ವೋಲ್ಟೇಜ್ಗೆ ಏನಂತಿದ್ವಿ ಅಂದ್ರೆ ಎನರ್ಜಿ ಅಂತ ಕರೀತೀವಿ. when the certain charge is transferred from one point to another in an electrical circuit against the potential difference. Unit of electrical work or energy is joule. ಜೌಲ್ ಅಂತನಾದ್ರೂ ಕರಿತೀವಿ ಅಥವಾ ವ್ಯಾಟ್ ಸೆಕೆಂಡ್ ಅಂತೀವಿ. ಪ್ರಾಕ್ಟಿಕಲಿ ಎಲೆಕ್ಟ್ರಿಕಲ್ ಎನರ್ಜಿನ ನಾವೇನ್ ಕರಿತೀವಿ ಅಂದ್ರೆ ವ್ಯಾಟ್ ಸೆಕೆಂಡ್ ಅಂತ ಕರಿತೀವಿ. ಅದೇನಾದ್ರೂ ಮಾಮೂಲಿ ನಾರ್ಮಲ್ ಎನರ್ಜಿ ಅಂತ ಕೇಳಿದ್ರೆ
ಜೌಲ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. 1 ಯೂನಿಟ್ ನಮಗೆ ಎನರ್ಜಿ ಮೀಟರ್, ನಮ್ಮ ಮನೆಯಲ್ಲೆಲ್ಲ ಮೀಟರ್ ಬೋರ್ಡ್ ಇದೆಯಲ್ಲ, ಎಲೆಕ್ಟ್ರಿಕಲ್ ಪವರ್ ಸಪ್ಲೈ ಅದು KPTC ಎಲ್ಲ ಅವ್ರದ್ದು. ಆ ಮೀಟರ್ ಬೋರ್ಡ್ ಅಲ್ಲಿ 1 ಯೂನಿಟ್ ಅಂದ್ರೆ ನಾವ್ ಹೆಂಗ್ ಮೆಜರ್ ಮಾಡ್ತೀವಿ ಅಂದ್ರೆ 1 kW/h. ನೆಕ್ಸ್ಟ್ ಇವಾಗ ನಮ್ದು ಇದು ಮಂತ್ಲಿ ಬಿಲ್ ಜನರೇಟ್ ಆಗುತ್ತಲ್ಲ, ಅದು ಮೀಟರ್ ಅಲ್ಲಿ ಯಾವ ತರ ಜನರೇಟ್ ಆಗುತ್ತೆ ಅಂತ, ನಾವು ಪವರ್ ಹೆಂಗ್ ಕನ್ಸ್ಯೂಮ್ ಮಾಡಿರ್ತೀವಿ ಅದ್ರ ಮೇಲೆ ಡಿಸೈಡ್ ಆಗುತ್ತೆ ನೋಡಿ. ಪವರ್ ಕನ್ಸ್ಯೂಮ್ಡ್ ಇನ್ ವ್ಯಾಟ್ಸ್. ನಿಮ್ ಮನೇಲಿ 100 ವ್ಯಾಟ್ಸ್ ಬಲ್ಬ್ ಇದೆ. ಟೈಮ್ಸ್ ಇನ್ ಅವರ್, ಒಂದ್ ಅವರ್ಸ್, ಎಷ್ಟು ಅವರ್ಸ್ ಯೂಸ್ ಮಾಡ್ತೀರಾ ಅಂದ್ರೆ 5 hours ಯೂಸ್ ಮಾಡ್ತೀರಾ ಪರ್ ಡೇಗೆ. ಇಂಟು ನಂಬರ್ ಆಫ್ ಡೇಸ್ ಇನ್ ಎ ಮಂತ್, 1 ಮಂತ್ ಅಲ್ಲಿ ಎಷ್ಟು ದಿನ ಯೂಸ್ ಮಾಡ್ತೀರಾ, 30 days ಯೂಸ್ ಮಾಡ್ತೀರಾ, ಡಿವೈಡೆಡ್ ಬೈ 1000. ಸರಿ, ಇದು ವ್ಯಾಟ್ ಇಲ್ಲ. 100 into 5, 500. 500 into 30, 15,000 divided by 1000. ಫಿಫ್ಟೀನ್ ಯೂನಿಟ್ ನೀವು ಎನರ್ಜಿನ ಕನ್ಸ್ಯೂಮ್ ಮಾಡಿದೀರ. ಇದು ಪ್ರಾಬ್ಲಮ್ಸ್ ಎಲ್ಲ ಕೇಳಲ್ಲ, ತಿಳ್ಕೊಂಡಿರಿ. ಇದು ಸಿಂಪಲ್ ಪ್ರಾಬ್ಲಮ್ಸ್ ಈ ತರ ಕೊಡ್ತಾರೆ ಒಂದು ಕ್ವಶನ್ ಅಲ್ಲಿ. ಇವಾಗ ಫಾರ್ ಎಕ್ಸಾಂಪಲ್ ಒಂದು 30 ವ್ಯಾಟ್ ಇರೋ ಅಂತ ಬಲ್ಬ್ ಡೈಲಿ 7 hours ಡೇ ಯೂಸ್ ಮಾಡಿರ್ತೀರಾ, ಒಂದು 45 days ಇನ್ ಎ ಮಂತ್ ಎಷ್ಟು ಯೂನಿಟ್ ಕನ್ಸ್ಯೂಮ್ ಮಾಡಿದೀರಾ ಅಂತ ಕೇಳ್ತಾರೆ. ಆಮೇಲೆ ಇದ್ರ ಜೊತೆಗೆ ಅವ್ರು ಕೇಳ್ಬಹುದು 1 ಯೂನಿಟ್ಗೆ ಪ್ರೈಸ್ 10 rupees ಇದೆ ಅಂತಂದ್ರೆ ಟೋಟಲ್ ಬಿಲ್ ಎಷ್ಟು ಬರುತ್ತೆ ಅಂತ. ಇವಾಗ ಹೌ ಮಚ್ ಅಮೌಂಟ್, ಸರಿ, ಬಿಲ್ ಎಷ್ಟು ಬರುತ್ತೆ ಅಂತ ಕೇಳ್ತಾರೆ. ಇವಾಗ ನಾವು 15 ಯೂನಿಟ್ ಯೂಸ್ ಮಾಡಿದೀವಲ್ಲ, 1 ಯೂನಿಟ್ಗೆ 10 rupees ಅಂತ ಕ್ಯಾಲ್ಕುಲೇಟ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಪ್ರೈಸ್ ಕೇಳಿದಾಗ ಆವಾಗ 150 rupees ಅಂತ ಬರುತ್ತೆ. ಅರ್ಥ ಆಯ್ತಾ? ಹಲೋ, Yes, sir. ಓಕೆ. ನೆಕ್ಸ್ಟ್ ಎಲೆಕ್ಟ್ರೋಸ್ಟ್ಯಾಟಿಕ್ಸ್. ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ಎಲೆಕ್ಟ್ರಿಸಿಟಿ ಅಟ್ ರೆಸ್ಟ್. ಎಲೆಕ್ಟ್ರಿಸಿಟಿ ಅಟ್ ರೆಸ್ಟ್ ಇಸ್ ಕಾಲ್ಡ್ ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ. ಈ ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿನ ಸ್ಟಡಿ ಮಾಡೋದಕ್ಕೆ ನಾವು ಸೈನ್ಸ್ ಅಲ್ಲಿ ಏನಂತ ಕರಿತೀವಿ ಅಂತಂದ್ರೆ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಅಂತ ಕರಿತೀವಿ. ಎಲೆಕ್ಟ್ರಿಸಿಟಿ ಅಟ್ ರೆಸ್ಟ್ ಅಲ್ಲಿ ಇರೋದನ್ನ ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ ಅಂತ ಕರಿತೀವಿ. ಈ ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿನ ಸ್ಟಡಿ ಮಾಡಕ್ಕೆ ನಾವು ಸೈನ್ಸ್ ಅಲ್ಲಿ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಅಂತ ಕರಿತೀವಿ. ನಾವ್ ಎಲೆಕ್ಟ್ರಿಸಿಟಿ ಏನ್ ಮಾಡ್ತಿದೀವಿ ಅಂದ್ರೆ ಸ್ಟಡಿ ಮಾಡ್ತಿದೀವಿ. ಯಾವ ಫಾರ್ಮ್ ಅಲ್ಲಿ ಇದೆ ಅಂದ್ರೆ ಅದು ಸ್ಟ್ಯಾಟಿಕ್ ಅಟ್ ರೆಸ್ಟ್ ಪೊಸಿಷನ್ ಅಲ್ಲಿ ಇದೆ, ಅಲ್ಲಿ ಸ್ಟಡಿ ಮಾಡ್ತಿದೀವಿ. ಅದಕ್ಕೋಸ್ಕರ ಇದನ್ನ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಅಂತ ಕರೀತಾರೆ. ಈಗ ಎಲೆಕ್ಟ್ರಿಕ್ ಚಾರ್ಜ್ ಅಂದ್ರೆ ಗೊತ್ತಿರುತ್ತಲ್ವಾ ನಿಮ್ಗೆ. ಚಾರ್ಜ್, ನೆಗೆಟಿವ್ ಚಾರ್ಜ್ ಇರುತ್ತೆ, ಪಾಸಿಟಿವ್ ಚಾರ್ಜ್ ಇರುತ್ತೆ. ಇದು ಎಲೆಕ್ಟ್ರಾನ್ಸ್, ಇದು ಹೋಲ್ಸ್. A body is said to have a charge if it has either excess of electrons or deficit of electrons than the number of protons. ಇವಾಗ ಒಂದು ಪಾರ್ಟಿಕಲ್ ಇದೆ ನಮ್ಮ ಹತ್ರ, ಇದೊಂದು ಆಟಮ್ ಅನ್ಕೊಂಡ್ರಿ. ಇದ್ರೊಳಗಡೆ ಪ್ರೋಟಾನ್ಸ್ ಮತ್ತೆ ನ್ಯೂಟ್ರಾನ್ಸ್ ಇರುತ್ತೆ. ಇದ್ರ ಸರೌಂಡಿಂಗ್ಸ್ ಎಲೆಕ್ಟ್ರಾನ್ಸ್ ರಿವಾಲ್ವ್ ಆಗ್ತಿರುತ್ತಲ್ವಾ, ಈ ತರ ರಿವಾಲ್ವ್ ಆಗ್ತಿರುತ್ತೆ. ನಮ್ಗೆ ಇದೊಂದು ಬಾಡಿ ಚಾರ್ಜ್ ಆಗಿದೆ ಅಂತ ಯಾವಾಗ ಗೊತ್ತಾಗುತ್ತೆ ಅಂದ್ರೆ
ಇದರಲ್ಲಿ ನಾರ್ಮಲಿ ಏನ್ ಎಲೆಕ್ಟ್ರಾನ್ಸ್ ಇರುತ್ತೋ ಇದ್ರದ್ದು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆರ್ಬಿಟ್ರಲ್ಲಿ ಆಮೇಲೆ ಫ್ರೀ ಎಲೆಕ್ಟ್ರಾನ್ಸ್ ಇರುತ್ತಲ್ವಾ, ಆ ಎಲೆಕ್ಟ್ರಾನ್ಸ್ ನ ಬಿಟ್ಬಿಟ್ಟು ಎಕ್ಸಸ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಆಡ್ ಇರಬೇಕು. ಫಾರ್ ಎಕ್ಸಾಂಪಲ್ ಇದ್ರ ಔಟರ್ ಮೋಸ್ಟ್ ಆರ್ಬಿಟ್ ಅಲ್ಲಿ ಒಂದು 10 ಎಲೆಕ್ಟ್ರಾನ್ಸ್ ಇದೆ ಅನ್ಕೊಳ್ಳಿ, ಇದಕ್ಕಿಂತ ಜಾಸ್ತಿ ಇರಬೇಕು, 15 ಎಲೆಕ್ಟ್ರಾನ್ಸ್ ಇರಬೇಕು. ಇಲ್ಲ ಈ 10 ಎಲೆಕ್ಟ್ರಾನ್ ಇರೋದೇನಾಗಿರ್ಬೇಕು, ಕಡಿಮೆ ಆಗಿರ್ಬೇಕು. 5 ಬಂದಿರ್ಬೋದು, ಇಲ್ಲ ಒಂದು 6 2 3 ಈ ತರ. ಇವ್ರು ಅದೇ ಹೇಳಿರೋದು, ಎಕ್ಸಸ್ ಆಫ್ ಎಲೆಕ್ಟ್ರಾನ್ಸ್. A body is said to have a charge if it has either excess of electrons or deficit of electrons than the number of protons. ಇವಾಗ ನೋಡಿ, ಐದರ್ ಎಕ್ಸಸ್ ಆಫ್ ಎಲೆಕ್ಟ್ರಾನ್ಸ್ ಈ 10 ಇರೋದು 15 ಆಗಿರ್ಬೋದು, ಆರ್ ಡಿಫಿಸಿಟ್ ಆಫ್ ಎಲೆಕ್ಟ್ರಾನ್ಸ್. ಈ ಎಲೆಕ್ಟ್ರಾನ್ಸ್ ಏನಿದೆ 10 ಇದೆಯಲ್ವಾ, ಆ ಡಿಫಿಸಿಟ್ ಅಂತಂದ್ರೆ ಅದು ಬೇರೆ ಕಡೆ ಡಿಸ್ಚಾರ್ಜ್ ಆಗಿರುತ್ತೆ. ಆ ಡಿಸ್ಚಾರ್ಜ್ ಆಗಿರೋದನ್ನ ಪ್ರೋಟಾನ್ಸ್ ಅಂತ ಕರಿಬಹುದು. ನಂಬರ್ ಆಫ್ ಪ್ರೋಟಾನ್ಸ್ ಎಲ್ಲಿರುತ್ತೆ ನ್ಯೂಕ್ಲಿಯಸ್ ಅಲ್ಲಿ, ಅದಕ್ಕಿಂತ ಕಡಿಮೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಉಳ್ಕೊಂಡಿರುತ್ತೆ ಇದ್ರೊಳಗಡೆ. ಅದನ್ನ ಡಿಫಿಸಿಟ್ ಆಫ್ ಎಲೆಕ್ಟ್ರಾನ್ಸ್ ದ್ಯಾನ್ ದಿ ನಂಬರ್ ಆಫ್ ಪ್ರೋಟಾನ್ಸ್ ಅಂತ ಕರೀತಾರೆ. ಎಕ್ಸೆಸ್ ಆಫ್ ಎಲೆಕ್ಟ್ರಾನ್ಸ್ ಇರ್ಬೋದು ಅಥವಾ ಎಲೆಕ್ಟ್ರಾನ್ಸ್ ಕಡಿಮೆ ಆಗಿರ್ಬೋದು, ಅವಾಗ ಈ ಬಾಡಿ ಸೆಟ್ ಟು ಬಿ ಇನ್ ಚಾರ್ಜ್ ಅಂತ ಕರಿತೀವಿ. ಇದನ್ನ ಚಾರ್ಜ್ ನ ರೆಪ್ರೆಸೆಂಟ್ ಮಾಡೋದ್ ಯೂನಿಟ್ ಏನಪ್ಪಾ ಅಂದ್ರೆ ಕ್ಯೂ. ಯಾವ ತರ ಮೆಜರ್ ಮಾಡ್ತೀವಿ ಅಂತಂದ್ರೆ ಇದನ್ನ I into T ಆಂಪಿಯರ್ ಸೆಕೆಂಡ್ ಆರ್ ಕೂಲಮ್ಸ್. ನಾವು ನೆನ್ನೆ ನೋಡಿದ್ವಿ Q is equal to IT ನೋಡಿರ್ಲಿಲ್ಲ, I is equal to Q by T ಅಂತ ನೋಡಿದ್ವಿ ಫಾರ್ಮುಲಾನ. ಅದೇ ಸೇಮ್ ಫಾರ್ಮುಲಾನೆ. I ಅಂದ್ರೆ ಕರೆಂಟ್, Q ಅಂದ್ರೆ ಚಾರ್ಜಸ್ ಪರ್ ಸೆಕೆಂಡ್. ಇಲ್ಲಿ ಏನ್ ಕಂಡಿಡಿತೀವಿ ನಾವು, ಚಾರ್ಜಸ್ ಕಂಡಿಡಿತೀವಿ. ಕರೆಂಟ್ ಇಂಟು ಟೈಮ್ ಮಾಡಿದ್ರೆ Q ಬರುತ್ತೆ, I ಇಂಟು T ಮಾಡಿದ್ರೆ Q ಬರುತ್ತೆ. ಇದಕ್ಕೆ ಯೂನಿಟ್ಸ್ ಬಂದ್ಬಿಟ್ಟು ಕೂಲಮ್ಸ್. ಸಿ ಇಂದ ರೆಪ್ರೆಸೆಂಟ್ ಮಾಡ್ತೀವಿ ಕೂಲಮ್ಸ್. ಇದ್ರ ಮೇಲೆಲ್ಲ ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡಲ್ಲ. ಈ ಫಾರ್ಮುಲಾ ಒಂದು ನೆನ್ಪಿಟ್ಕೊಳ್ರಿ. ಐ ನ ಮೆಜರ್ ಮಾಡೋದು, ಕರೆಂಟ್ ನ ಮೆಜರ್ ಮಾಡೋದು ಯಾವ್ದ್ರಲ್ಲಿ, ಆಂಪಿಯರ್ ಅಲ್ಲಿ ಒಂದ್ರಲ್ಲಿ ಮೆಜರ್ ಮಾಡ್ತೀವಿ, ಇನ್ನೊಂದು ಕೂಲಮ್ಸ್ ಪರ್ ಸೆಕೆಂಡ್ ಅಲ್ಲಿ ಮೆಜರ್ ಮಾಡ್ತೀವಿ. ಆಮೇಲೆ ನಿಮಗೆ ಕ್ಯೂ ಕೇಳ್ಬೋದು, ಕರೆಂಟ್ ಮತ್ತೆ ಟೈಮ್ ಕೊಟ್ಬಿಟ್ಟು ಇದ್ರಲ್ಲಿ ಚಾರ್ಜ್ ಎಷ್ಟಿದೆ ಅಂತಾನು ಕೇಳ್ಬೋದು. ಅದಕ್ಕೆ ಫಾರ್ಮುಲಾ. ಇಸ್ ಇಟ್ ಕ್ಲಿಯರ್? ಹಲೋ, ಕೇಳಿಸ್ತಿದೆಯಲ್ಲ? ಓಕೆ, ನೆಕ್ಸ್ಟ್ ಎಲೆಕ್ಟ್ರಿಕ್ ಫ್ಲಕ್ಸ್. ಎಲೆಕ್ಟ್ರಿಕ್ ಫ್ಲಕ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ಇಮ್ಯಾಜಿನರಿ ಲೈನ್ಸ್. ನಮ್ಗದು ಕಣ್ಣಿಗೆ ಕಾಣಲ್ಲ, ಇಮ್ಯಾಜಿನರಿ ಲೈನ್ಸ್. ಇವಾಗ ಒಂದು ಕಂಡಕ್ಟರ್ ಇರುತ್ತೆ, ಇವಾಗ ಇಲ್ಲೊಂದು ಕಂಡಕ್ಟರ್ ಇದೆ, ಇದು ಚಾರ್ಜ್ ಆಗಿದೆ ಮೀನ್ಸ್, ಅಥವಾ ಇದಕ್ಕೆ ನಾವೊಂದು ಸಪ್ಲೈ ಕನೆಕ್ಟ್ ಮಾಡಿದೀವಿ. ಈ ಸಪ್ಲೈ ಕನೆಕ್ಟ್ ಮಾಡಿದಾಗ ಈ ಕಂಡಕ್ಟರ್ ಚಾರ್ಜ್ ಆದಾಗ ಏನ್ ಮಾಡುತ್ತಪ್ಪ ಅಂತಂದ್ರೆ ಇದ್ರ ಸುತ್ತ ಎಲೆಕ್ಟ್ರಿಕ್ ಫೀಲ್ಡ್ ನ ಕ್ರಿಯೇಟ್ ಮಾಡುತ್ತೆ. ಈ ಎಲೆಕ್ಟ್ರಿಕ್ ಫೀಲ್ಡ್ ನ ಕ್ರಿಯೇಟ್ ಮಾಡುತ್ತೆ. ಈ ಎಲೆಕ್ಟ್ರಿಕ್ ಫೀಲ್ಡ್ ಇನ್ ದಿ ಫಾರ್ಮ್ ಆಫ್ ದಿ ಇಮ್ಯಾಜಿನರಿ ಲೈನ್ಸ್ ಇರುತ್ತೆ. ಆ ಇಮ್ಯಾಜಿನರಿ ಲೈನ್ಸ್ ನ ನಾವೇನಂತೀವಿ, ಫ್ಲಕ್ಸ್ ಅಂತ ಕರಿತೀವಿ. ಇಮ್ಯಾಜಿನರಿ ಲೈನ್ಸ್ ಆಫ್ ಫೋರ್ಸ್ ಈಸ್ ಕಾಲ್ಡ್ ಎಲೆಕ್ಟ್ರಿಕ್ ಫ್ಲಕ್ಸ್. ಇಲ್ಲಿ ಕ್ರಿಯೇಟ್ ಮಾಡಿರುತ್ತಲ್ಲ ಫೋರ್ಸ್ ನ, ಈ ಫೀಲ್ಡ್ ಅಲ್ಲಿ ಇರೋಂತ ಇಮ್ಯಾಜಿನರಿ ಲೈನ್ಸ್ ನ ನಾವು ಫ್ಲಕ್ಸ್ ಅಂತ ಕರಿತೀವಿ. ಈ ಫ್ಲಕ್ಸ್ ಯಾವ್ದ್ರಲ್ಲಿ ಮೆಜರ್ ಮಾಡ್ತೀವಿ ಅಂದ್ರೆ ಇದನ್ನು ಕೂಲಮ್ಸ್ ಅಲ್ಲೇ ಮೆಜರ್ ಮಾಡ್ತೀವಿ. ಕೂಲಮ್ಸ್ ಅಲ್ಲಿ ಮೆಜರ್ ಮಾಡ್ತೀವಿ. ನಿಮ್ಗೆ ಅಲ್ಲ ಅರ್ಥ ಆಗ್ಲಿಲ್ಲ ಅಂದ್ರೆ ಇವಾಗ ಟ್ರಾನ್ಸ್ಫಾರ್ಮರ್ ಇದೆಯಲ್ಲ, ಅದ್ ನೆಕ್ಸ್ಟ್ ಬರುತ್ತೆ. ಇವಾಗ ಇಲ್ಲೊಂದು ವೈಂಡಿಂಗ್ಸ್ ಇದೆ ಅನ್ಕಡಿ. ಈ ವೈಂಡಿಂಗ್ಸ್ ಗೆ ನೀವು ಇಲ್ಲೊಂದು ಸಪ್ಲೈ ಕೊಡ್ತೀರಾ, ಒಂದು 230 ವೋಲ್ಟ್ ಕೊಟ್ಟಾಗ ಇಲ್ಲಿ ಕರೆಂಟ್ ಫ್ಲೋ ಆಗ್ತಾ ಆಗ್ತಾ ಇಲ್ಲಿ ಏನಾಗಿರುತ್ತೆ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗ್ತಾ ಇರುತ್ತೆ. ಈ ಫೀಲ್ಡ್ ಇರುತ್ತಲ್ವಾ, ಇದ್ರದ್ದು ಇಲ್ಲಿ ಫೀಲ್ಡ್ ಕ್ರಿಯೇಟ್ ಆಗಿದೆ, ನಮಗೆ ಕಾಣಿಸ್ತಾ ಇರಲ್ಲ. ಇಲ್ಲಿ ಇಮ್ಯಾಜಿನರಿ ಲೈನ್ಸ್ ಇರುತ್ತೆ ಇದ್ರ ಸುತ್ತ. ಇದನ್ನೇ ನಾವು ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಕರಿತೀವಿ. ಅದು ಮ್ಯಾಗ್ನೆಟಿಕ್ ಅಲ್ಲಿ ಟ್ರಾನ್ಸ್ಫಾರ್ಮರ್ ಬಂದಾಗ ಮ್ಯಾಗ್ನೆಟಿಕ್ ಫ್ಲಕ್ಸ್ ಆಗುತ್ತೆ. ಇಲ್ಲಿ ಚಾರ್ಜ್ ಅಲ್ವಾ, ಚಾರ್ಜ್ ಕಂಡಕ್ಟರ್ ಅಲ್ಲಿ ಕಂಡಕ್ಟರ್ ಕ್ರಿಯೇಟ್ ಮಾಡಿರೋದ್ರಿಂದ ಇಲ್ಲಿ ಫ್ಲಕ್ಸ್ ಅಂತ ಕರಿತೀವಿ, ಎಲೆಕ್ಟ್ರಿಕ್ ಫ್ಲಕ್ಸ್.
ಎಲೆಕ್ಟ್ರಿಕ್ ಫ್ಲಕ್ಸ್ ನ ನಾವು ಕೂಲಮ್ಸ್ ಅಲ್ಲಿ ಮೆಜರ್ ಮಾಡ್ತೀವಿ, ಇಲ್ಲಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ನ ವೆಬರ್ಸ್ ಅಲ್ಲಿ ಮೆಜರ್ ಮಾಡ್ತೀವಿ. ನೆಕ್ಸ್ಟ್ ಹೇಳ್ತೀನಿ. ಅಬ್ಸಲ್ಯೂಟ್ ಪರ್ಮಿಟಿವಿಟಿ. ಅಬ್ಸಲ್ಯೂಟ್ ಪರ್ಮಿಟಿವಿಟಿ ಅಂದ್ರೆ ಏನಪ್ಪಾ ಅಂದ್ರೆ ದಿ ಎಬಿಲಿಟಿ ಆಫ್ ದಿ ಮೆಟೀರಿಯಲ್ ಟು ಅಲೋ ದಿ ಎಲೆಕ್ಟ್ರಿಕ್ ಫ್ಲಕ್ಸ್ ಟು ಎಕ್ಸಿಸ್ಟ್ ಇನ್ ದಟ್ ಮಟೀರಿಯಲ್. ಈ ಅಬ್ಸಲ್ಯೂಟ್ ಪರ್ಮಿಟಿವಿಟಿ ಅನ್ನೋದು ಒಂದು ಪ್ಯಾರಾಮೀಟರ್. ಅದು ಏನ್ ಹೇಳುತ್ತಪ್ಪ ಅಂತಂದ್ರೆ ಒಂದು ಮಟೀರಿಯಲ್ ಅಲ್ಲಿ ಎಲೆಕ್ಟ್ರಿಕ್ ಫ್ಲಕ್ಸ್ ಎಕ್ಸಿಸ್ಟ್ ಆಗಕ್ಕೆ ಅಲೋ ಮಾಡುತ್ತೆ. ದ ಎಬಿಲಿಟಿ ಆಫ್ ದಿ ಮಟೀರಿಯಲ್ ಟು ಅಲೋ ದಿ ಎಲೆಕ್ಟ್ರಿಕ್ ಫ್ಲಕ್ಸ್ ಟು ದಿ ಎಕ್ಸಿಸ್ಟ್ ಇನ್ ದಟ್ ಮಟೀರಿಯಲ್. ಈ ಮಟೀರಿಯಲ್ ಅಲ್ಲಿ ಚಾರ್ಜ್ ಮಾಡಿದಾಗ ಅದು ಇಮ್ಯಾಜಿನರಿ ಲೈನ್ಸ್ ಕ್ರಿಯೇಟ್ ಮಾಡುತ್ತೆ. ಆ ಕ್ರಿಯೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡೋದನ್ನ ಅಬ್ಸಲ್ಯೂಟ್ ಪರ್ಮಿಟಿವಿಟಿ ಅಂತ ಕರೀತೀವಿ. ಇದನ್ನ ಹೆಂಗ್ ರೆಪ್ರೆಸೆಂಟ್ ಮಾಡ್ತೀವಿ ಅಂತಂದ್ರೆ ಎಪ್ಸಿಲಾನ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಎಪ್ಸಿಲಾನ್. ಅಬ್ಸಲ್ಯೂಟ್ ಪರ್ಮಿಟಿವಿಟಿನ ಮೆಜರ್ ಮಾಡೋದು ಯಾವ್ದ್ರಲ್ಲಪ್ಪ ಅಂದ್ರೆ ಫ್ಯಾರಡ್ ಪರ್ ಮೀಟರ್. ಇವಾಗ ನಮಗೆ ಏರ್ದು ಅಬ್ಸಲ್ಯೂಟ್ ಪರ್ಮಿಟಿವಿಟಿ ಬೇಕು. ಅಬ್ಸಲ್ಯೂಟ್ ಪರ್ಮಿಟಿವಿಟಿ ಆಫ್ ದಿ ಏರ್ ಇಸ್ ಈಕ್ವಲ್ ಟು 8.854 ಫ್ಯಾರಡ್ಸ್ ಇಂಟು 10⁻⁻12 ಫ್ಯಾರಡ್ ಪರ್ ಮೀಟರ್. ಅಬ್ಸಲ್ಯೂಟ್ ಪರ್ಮಿಟಿವಿಟಿ ಅಂದ್ರೆ ಏನಿಲ್ಲ, ಆ ಮೆಟೀರಿಯಲ್ಗೆ ಒಳಗಡೆ ಎಲೆಕ್ಟ್ರಿಕ್ ಫ್ಲಕ್ಸ್ ಎಕ್ಸಿಸ್ಟ್ ಆಗ್ಬೇಕು. ಆ ಎಕ್ಸಿಸ್ಟ್ ಆಗೋದಕ್ಕೆ ಅದು ಸಪೋರ್ಟ್ ಮಾಡುತ್ತೆ, ಅದು ಅಲೋ ಮಾಡುತ್ತೆ. ಅದನ್ನೇ ಅಬ್ಸಲ್ಯೂಟ್ ಪರ್ಮಿಟಿವಿಟಿ ಅಂತ ಕರಿತೀವಿ ಅಷ್ಟೆ. ನೆಕ್ಸ್ಟ್ ಇದು ಎಪ್ಸಿಲಾನ್ ಈಕ್ವಲ್ ಟು D/E. ಡಿ ಅಂದ್ರೆ ಏನಪ್ಪಾ ಅಂದ್ರೆ ಎಪ್ಸಿಲಾನ್ ಅಂದ್ರೆ ಅಬ್ಸಲ್ಯೂಟ್ ಪರ್ಮಿಟಿವಿಟಿ, ಡೈಎಲೆಕ್ಟ್ರಿಕ್ ಫ್ಲಕ್ಸ್ ಡೆನ್ಸಿಟಿ. ಈ ಫ್ಲಕ್ಸ್ ಡೆನ್ಸಿಟಿ ಎಷ್ಟಿದೆ ಅಂತ. ಇವಾಗ ಈ ಒಂದು ಯೂನಿಟ್ ಏರಿಯಾ ಕನ್ಸಿಡರ್ ಮಾಡಿದ್ರೆ ಇಲ್ಲಿ ಫ್ಲಕ್ಸ್ ಎಷ್ಟಿದೆ ಅಂತ. ಇವಾಗ ಫಾರ್ ಎಕ್ಸಾಂಪಲ್ ಇದೊಂದ 1 ಸೆಂಟಿಮೀಟರ್ ಅಂತ ಕನ್ಸಿಡರ್ ಮಾಡ್ತೀವಿ ಅನ್ಕೊಳ್ಳಿ. ಈ ಯೂನಿಟ್ ಏರಿಯಾದಲ್ಲಿ ಈ ಫ್ಲಕ್ಸ್ ಎಷ್ಟಿದೆ ಅನ್ನೋದನ್ನ ಹೇಳದೆ ಎಲೆಕ್ಟ್ರಿಕ್ ಫ್ಲಕ್ಸ್ ಡೆನ್ಸಿಟಿ. ಆಮೇಲೆ ಫೀಲ್ಡ್ ಇಂಟೆನ್ಸಿಟಿ, ಅದ್ರದ್ದು ಆ ಫೀಲ್ಡ್ ಅಲ್ಲಿ, ಈ ಫೀಲ್ಡ್ ಅಲ್ಲಿ ಇವಾಗ ಎಲೆಕ್ಟ್ರಿಕ್ ಫ್ಲಕ್ಸ್ ಪ್ರೊಡ್ಯೂಸ್ ಆಗಿರುತ್ತಲ್ಲ, ಈ ಫೀಲ್ಡ್ ಅಲ್ಲಿ ಇಂಟೆನ್ಸಿಟಿ ಎಷ್ಟಿದೆ ಅಂತ ಮೆಜರ್ ಮಾಡೋದೆ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ. ಅದನ್ನ ಇ ಅಂತ ಕರಿತೀವಿ. ಎಪ್ಸಿಲಾನ್ ಇಸ್ ಈಕ್ವಲ್ ಟು ಅಬ್ಸಲ್ಯೂಟ್ ಪರ್ಮಿಟಿವಿಟಿ ಈಸ್ ಎಲೆಕ್ಟ್ರಿಕ್ ಫ್ಲಕ್ಸ್ ಡೆನ್ಸಿಟಿ ಡಿವೈಡೆಡ್ ಬೈ ದಿ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ. ಅಷ್ಟೇ, ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಇದ್ರಲ್ಲಿ ಏನ್ ಕ್ವಶನ್ ಕೇಳಲ್ಲ. ಕೇಳಿದ್ರೆ ನಿಮಗೆ ಏನ್ ಕೇಳ್ತಾರೆ ಅಂದ್ರೆ ಅದೇ ಏರ್ದು ಅಬ್ಸಲ್ಯೂಟ್ ಪರ್ಮಿಟಿವಿಟಿ ಅಂದ್ರೆ ಎಷ್ಟು ಅಂತ ಕೇಳ್ತಾರೆ. ಆಮೇಲೆ ನೆಕ್ಸ್ಟ್ ಇನ್ನೊಂದು ರಿಲೇಟಿವ್ ಪರ್ಮಿಟಿವಿಟಿ ಅಂತ ಬರುತ್ತೆ. ರಿಲೇಟಿವ್ ಪರ್ಮಿಟಿವಿಟಿ. It is the ratio of the absolute permittivity of the that material to the absolute permittivity of the air. ಇವಾಗ ನೀವು ಯಾವ್ದೋ ಒಂದು ಡೈಎಲೆಕ್ಟ್ರಿಕ್ ಕನ್ಸಿಡರ್ ಮಾಡಿದೀರಾ, ಪ್ಲಾಸ್ಟಿಕ್ ಅಂತ ತಗೊಳ್ರಿ. ಪ್ಲಾಸ್ಟಿಕ್ ಅನ್ನೋದು ಒಂದು ಮಟೀರಿಯಲ್ ನ ನೀವು ಕನ್ಸಿಡರ್ ಮಾಡಿದೀರಾ. ಇದ್ರದ್ದು ನಿಮಗೆ ರಿಲೇಟಿವ್ ಪರ್ಮಿಟಿವಿಟಿ ಬೇಕು. ರಿಲೇಟಿವ್ ಪರ್ಮಿಟಿವಿಟಿ ಹೆಂಗ್ ಕಂಡು ಹಿಡಿಯೋದಪ್ಪ ಅಂದ್ರೆ ಎಪ್ಸಿಲಾನ್ ಆರ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಇದನ್ನ ಇಸ್ ಈಕ್ವಲ್ ಟು ಅಬ್ಸಲ್ಯೂಟ್ ಪರ್ಮಿಟಿವಿಟಿ ಆಫ್ ದಿ ಪ್ಲಾಸ್ಟಿಕ್. ಇದು ಅಬ್ಸಲ್ಯೂಟ್ ಪರ್ಮಿಟಿವಿಟಿ ಆಫ್ ದಿ ಪ್ಲಾಸ್ಟಿಕ್ ಎಷ್ಟಿರುತ್ತೆ ಡಿವೈಡೆಡ್ ಬೈ ಅಬ್ಸಲ್ಯೂಟ್ ಪರ್ಮಿಟಿವಿಟಿ ಆಫ್ ದಿ ಏರ್. ಇದು ಏರ್ ಇಸ್ ಎಲ್ಲದಕ್ಕೂ ಸ್ಟ್ಯಾಂಡರ್ಡ್, ಇದರಿಂದ ಡಿವೈಡ್ ಮಾಡ್ಬೇಕಾಗುತ್ತೆ ನಾವು. ಇದ್ರದ್ದು ಫಾರ್ ಎಕ್ಸಾಂಪಲ್ ಏನೋ ಸಮಥಿಂಗ್ ಇರುತ್ತೆ ಡಿವೈಡೆಡ್ ಬೈ ಇದು ಏರ್ದು ಎಷ್ಟು ಅಂದ್ರೆ 8.854 ಇಂಟು 10⁻⁻12. ಇದು ಫ್ಯಾರಡ್ ಪರ್ ಮೀಟರ್, ಇದು ಫ್ಯಾರಡ್ ಪರ್ ಮೀಟರ್. ಅದಕ್ಕೋಸ್ಕರ ಇವೆರಡು ಕ್ಯಾನ್ಸಲ್ ಔಟ್ ಆಗುತ್ತೆ. ಇದು ರಿಲೇಟಿವ್ ಪರ್ಮಿಟಿವಿಟಿ ಅನ್ನೋದು ಯೂನಿಟ್ಲೆಸ್ ಕ್ವಾಂಟಿಟಿ. ರಿಲೇಟಿವ್ ಪರ್ಮಿಟಿವಿಟಿ ಇಸ್ ದ ಯೂನಿಟ್ಲೆಸ್ ಕ್ವಾಂಟಿಟಿ. ಆಮೇಲೆ ರಿಲೇಟಿವ್ ಪರ್ಮಿಟಿವಿಟಿ ಆಫ್ ದಿ ಏರ್ ಎಷ್ಟಪ್ಪ ಅಂದ್ರೆ 1 ಏನಕ್ಕೆ ಬರುತ್ತೆ ಅಂದ್ರೆ
absolute permittivity of the air divided by absolute permittivity of the air. ಇದು ಸೇಮ್ ಬರೋದ್ರಿಂದ ಅದು 1 ಆಗುತ್ತೆ. ಎಷ್ಟು ನೆನ್ಪಿಟ್ಕೊಳ್ಳಿ, ಇದೇನು ಇಂಪಾರ್ಟೆಂಟ್ ಅಲ್ಲ. ಈ ಕೂಲಂಬ್ಸ್ ಲಾ ಇಸ್ ಇಂಪಾರ್ಟೆಂಟ್, ನಿಮ್ಗೆ ಗೊತ್ತಿರಬೇಕು. ಲೈಕ್ ಚಾರ್ಜಸ್ ರಿಪಲ್ ಈಚ್ ಅದರ್, ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್ ಈಚ್ ಅದರ್. ಇವಾಗ ಎರಡು ಪಾಸಿಟಿವ್ ಚಾರ್ಜ್ ಇತ್ತು ಅಂತಂದ್ರೆ ಅವೇನಾಗುತ್ತೆ, ಈ ತರ ರಿಪಲ್ ಆಗುತ್ತೆ. ಅನ್ಲೈಕ್ ಚಾರ್ಜಸ್ ಇತ್ತು ಅಂತಂದ್ರೆ ಅಟ್ರಾಕ್ಟ್ ಆಗುತ್ತೆ. ಅದೇ ಕೂಲಂಬ್ಸ್ ಹೇಳಿರೋದು. ಕೂಲಂಬ್ಸ್ ಫಸ್ಟ್ ಲಾ ಇಸ್ ನಥಿಂಗ್ ಬಟ್ ಇಟ್ ಸ್ಟೇಟ್ಸ್ ದಟ್ ಲೈಕ್ ಚಾರ್ಜಸ್ ರಿಪಲ್ ಈಚ್ ಅದರ್, ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್ ಈಚ್ ಅದರ್. ಕೂಲಂಬ್ ಸೆಕೆಂಡ್ ಲಾ ಏನ್ ಹೇಳುತ್ತಪ್ಪ ಅಂದ್ರೆ, ಇಟ್ ಸ್ಟೇಟ್ಸ್ ದಟ್ ದಿ ಫೋರ್ಸ್ ಎಕ್ಸರ್ಟೆಡ್ ಬಿಟ್ವೀನ್ ದಿ 2 points of charge is directly proportional to product of two charges and inversely proportional to square of the distance between them and absolute permittivity of the dielectric medium. ಇವಾಗ ಒಂದು ಪಾಯಿಂಟ್ ಅಲ್ಲಿ ನೀವು ಒಂದೆರಡು ಪಾಯಿಂಟ್ ಕನ್ಸಿಡರ್ ಮಾಡ್ತೀರಾ ಒಂದು ಕಂಡಕ್ಟರ್ ಅಲ್ಲಿ. ದ ಎಕ್ಸರ್ಟೆಡ್ ಫೋರ್ಸ್ ಬಿಟ್ವೀನ್ 2 points, ಇವೆರಡು ಪಾಯಿಂಟ್ಸ್ ಅಲ್ಲಿ ಎಕ್ಸರ್ಟ್ ಆಗ್ತಿರೋ ಅಂತ ಫೋರ್ಸ್ ಏನಾಗಿರುತ್ತೆ ಅಂದ್ರೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪ್ರಾಡಕ್ಟ್ ಆಫ್ ದಿ ಚಾರ್ಜಸ್. ಈ ಪಾಯಿಂಟ್ ಮತ್ತೆ ಇದು ಪಾಯಿಂಟ್ 1 ಪಾಯಿಂಟ್ 2 ನಲ್ಲಿ ಪ್ರಾಡಕ್ಟ್ ಆಫ್ ದಿ ಚಾರ್ಜಸ್, ಎರಡು ಪಾಯಿಂಟ್ ಇನ್ ಚಾರ್ಜಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂಡ್ ಡಿವೈಡೆಡ್ ಬೈ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ದಿ ಡಿಸ್ಟೆನ್ಸ್. ಈ ಡಿಸ್ಟೆನ್ಸ್ ಇದೆಯಲ್ಲ, ಈ ಪಾಯಿಂಟ್ ಮತ್ತೆ ಈ ಪಾಯಿಂಟ್, ಇದ್ರ ಡಿಸ್ಟೆನ್ಸ್ ಸ್ಕ್ವೇರ್, ಡಿ ಸ್ಕ್ವೇರ್. ಆಮೇಲೆ ಈ ಸೆಂಟ್ರಲ್ ನಾವು ಆ ಮಟೀರಿಯಲ್ ಅಲ್ಲಿ ಯೂಸ್ ಮಾಡಿರೋ ಅಂತ ಡೈಎಲೆಕ್ಟ್ರಿಕ್ ಇರುತ್ತೆ. ಆ ಡೈಎಲೆಕ್ಟ್ರಿಕ್ ನ ಇವಾಗ ನೋಡಿ, ಇದು ಎರಡು ಕಂಡಕ್ಟಿಂಗ್ ಪ್ಲೇಟ್ ಅಂತ ತಿಳ್ಕೊಳ್ರಿ. ಈ ಸೆಂಟ್ರಲ್ ಒಂದು ಡೈಎಲೆಕ್ಟ್ರಿಕ್ ಯೂಸ್ ಮಾಡಿರ್ತೀವಿ. ಈ ತರ ಡೈಎಲೆಕ್ಟ್ರಿಕ್ ಇರುತ್ತೆ. ಇದು ಡೈಎಲೆಕ್ಟ್ರಿಕ್, ಇದು ಕಂಡಕ್ಟಿಂಗ್ ಪ್ಲೇಟ್ಸ್. ಇವೆರಡು ಪಾಯಿಂಟ್ ಅಲ್ಲಿ ಇರೋ ಅಂತ ಚಾರ್ಜಸ್ ಪ್ರಾಡಕ್ಟ್ ಆಫ್ exerted between the 2 point charges is directly proportional to product of two charges and inversely proportional to ಇದ್ರ ಮಧ್ಯೆ ಇದೆಯಲ್ಲ ಡಿಸ್ಟೆನ್ಸ್ ಸ್ಕ್ವೇರ್ ಇಂಟು ಅಬ್ಸಲ್ಯೂಟ್ ಪರ್ಮಿಟಿವಿಟಿ ಎಪ್ಸಿಲಾನ್ ಆಫ್ ದಿ ಮಟೀರಿಯಲ್. ನಾವಿಲ್ಲಿ ಯಾವ ಮಟೀರಿಯಲ್ ಯೂಸ್ ಮಾಡಿರ್ತೀವೋ ಅದ್ರದ್ದು ಪ್ರಾಡಕ್ಟ್ ಆಫ್ ಇದೆ ಇಲ್ಲಿ ಹೇಳ್ತಿರೋದು. ಎಫ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಇದು ಅಲ್ಲಿ ಸಿಂಬಲ್ ಸಿಕ್ಕಿಲ್ಲ ಅಂತ ನಂಗೆ ಬರ್ದಿದ್ದೀನಿ. Q1 Q2 divided by d square ಎಪ್ಸಿಲಾನ್. ಇಲ್ಲಿ ಎರಡು ಪಾಯಿಂಟ್ ಮಧ್ಯೆ ಎಕ್ಸರ್ಟ್ ಆಗ್ತಿರಾ ಅಂತ ಫೋರ್ಸ್ ಏನಾಗಿರುತ್ತಪ್ಪ ಅಂದ್ರೆ ಎರಡು ಪಾಯಿಂಟಿನ ಚಾರ್ಜಸ್ ಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್, ಪ್ರಾಡಕ್ಟ್ ಆಫ್ ದಿ ಚಾರ್ಜಸ್ ಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ ಅಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ದಿ ಡಿಸ್ಟೆನ್ಸ್ ಅಂಡ್ ಅಬ್ಸಲ್ಯೂಟ್ ಪರ್ಮಿಟಿವಿಟಿ ಆಫ್ ದಿ ಡೈಎಲೆಕ್ಟ್ರಿಕ್ ಮೀಡಿಯಂ. ಆ ಡೈಎಲೆಕ್ಟ್ರಿಕ್ ಮೀಡಿಯಂ ನ ಅಬ್ಸಲ್ಯೂಟ್ ಪರ್ಮಿಟಿವಿಟಿಗೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ಇದ್ರ ಮೇಲ್ಗಡೆನೆಯ ಕೆಪಾಸಿಟರ್ ವರ್ಕ್ ಆಗೋದು. ನೆಕ್ಸ್ಟ್ ನೋಡೋಣ. ಅರ್ಥ ಆಯ್ತಾ ಕೂಲಂಬ್ ಸೆಕೆಂಡ್ ಲಾ? ಹಲೋ, ಕೇಳಿಸ್ತಿದೀಯಾ? Yes, sir. ಕೇಳಿಸ್ತದೆ. ಓಕೆ, ಅರ್ಥ ಆಯ್ತಲ್ವಾ? ಇಸ್ ದೇರ್ ಎನಿ ಡೌಟ್? ಆಯ್ತು. ಓಕೆ, ನೆಕ್ಸ್ಟ್ ಕೆಪಾಸಿಟರ್. ಕೆಪಾಸಿಟರ್ ಸಿಂಬಲ್ ಏನಪ್ಪಾ ಅಂದ್ರೆ
ಇದೆರಡು ಕಂಡಕ್ಟಿಂಗ್ ಪ್ಲೇಟ್ಸ್ ಇದು. ಕಂಡಕ್ಟಿಂಗ್ ಪ್ಲೇಟ್ಸ್, ಇದು ಡೈಎಲೆಕ್ಟ್ರಿಕ್. Capacitor is electrical device which consists of two conducting plates of the metal separated by an insulating material called a dielectric. ಈ ಡೈಎಲೆಕ್ಟ್ರಿಕ್ ಮಧ್ಯೆ ಎರಡು ಕಂಡಕ್ಟಿಂಗ್ ಪ್ಲೇಟ್ ಮಧ್ಯೆ ಒಂದು ಡೈಎಲೆಕ್ಟ್ರಿಕ್ ಪ್ಲೇಸ್ ಆಗಿರುತ್ತೆ. ಈ ತರ ಕೆಪಾಸಿಟರ್ ಫಾರ್ಮ್ ಆಗಿರುತ್ತೆ. ಕೆಪಾಸಿಟರ್ is an electrical device which consists of the two conducting plate of the metal separated by an insulating material called dielectric. ಡೈಎಲೆಕ್ಟ್ರಿಕ್ ಇಂದ ಸಪರೇಟ್ ಆಗಿರುತ್ತೆ. ಈ ಕೆಪಾಸಿಟರ್ ಅನ್ನೋದು ಒಂದು ಪ್ಯಾಸಿವ್ ಕಾಂಪೊನೆಂಟ್. ಕೇಳ್ತಾರೆ ಕೆಪಾಸಿಟರ್ ಈಸ್ ಆಕ್ಟಿವ್ ಕಾಂಪೊನೆಂಟ್ ಆರ್ ಪ್ಯಾಸಿವ್ ಕಾಂಪೊನೆಂಟ್ ಅಂತ. ಇದು ಪ್ಯಾಸಿವ್ ಕಾಂಪೊನೆಂಟ್. ಕೆಪಾಸಿಟೆನ್ಸ್, ಕೆಪಾಸಿಟರ್ದು ಪ್ರಾಪರ್ಟಿ ಏನಪ್ಪಾ ಅಂದ್ರೆ ಕೆಪಾಸಿಟೆನ್ಸ್. ಕೆಪಾಸಿಟೆನ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ಇಟ್ ಈಸ್ ದಿ ಎಬಿಲಿಟಿ ಟು ಸ್ಟೋರ್ ಎನ್ ಎಲೆಕ್ಟ್ರಿಕ್ ಚಾರ್ಜ್. ಈ ಪ್ಲೇಟ್ ಅಲ್ಲಿ ಎಲೆಕ್ಟ್ರಿಕ್ ಚಾರ್ಜ್ ನ ಸ್ಟೋರ್ ಮಾಡೋ ಅಂತ ಎಬಿಲಿಟಿ ಇರುತ್ತೆ, ಅದನ್ನ ಕೆಪಾಸಿಟೆನ್ಸ್ ಅಂತ ಕರೀತೀವಿ. It is the ability to store an electric charge. Capacitance is equal to C is equal to Q by V. Q ಅಂದ್ರೆ ಏನೋ ಗೊತ್ತಿದೆ ನಿಮಗೆ, ಚಾರ್ಜಸ್. ಅದನ್ನ ಯಾವ್ದ್ರಲ್ಲಿ ಮೆಜರ್ ಮಾಡ್ತೀವಿ? ಕೂಲಂಬ್ಸ್. ಡಿವೈಡೆಡ್ ಬೈ ವೋಲ್ಟೇಜ್. ಎಷ್ಟು ವೋಲ್ಟೇಜ್ ಅಪ್ಲೈ ಮಾಡಿದೀವಿ ನಾವು ಸರ್ಕ್ಯೂಟ್ಗೆ ಅನ್ನೋದು. ವೋಲ್ಟೇಜ್ ನ ವೋಲ್ಟ್ಸ್ ಅಲ್ಲಿ, ಕೂಲಂಬ್ಸ್ ಪರ್ ವೋಲ್ಟ್ ಅಥವಾ ಫ್ಯಾರೆಡ್. ಫ್ಯಾರೆಡ್ ಇಂದ ಮೆಜರ್ ಮಾಡ್ತೀವಿ ಕೆಪಾಸಿಟೆನ್ಸ್. ನೆಕ್ಸ್ಟ್ ಎನರ್ಜಿ ಸ್ಟೋರ್ಡ್ ಇನ್ ಎ ಕೆಪಾಸಿಟರ್. ಕೆಪಾಸಿಟರ್ ಅಲ್ಲಿ ಸ್ಟೋರ್ ಆಗಿರೋ ಅಂತ ಎನರ್ಜಿ ಎಷ್ಟಿದೆ ಅಂತ ನಾವು ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಏನ್ ಮಾಡ್ತೀವಪ್ಪ ಅಂದ್ರೆ, ಇದಕ್ಕೊಂದು ಫಾರ್ಮುಲಾ ಇದೆ. ಎನರ್ಜಿ ಸ್ಟೋರ್ಡ್ ಇನ್ ಎ ಕೆಪಾಸಿಟರ್ ಈಸ್ ಈಕ್ವಲ್ ಟು ಹಾಫ್ CV ಸ್ಕ್ವೇರ್. ಎನರ್ಜಿ ಈಸ್ ಈಕ್ವಲ್ ಟು ಹಾಫ್ ಇಂಟು ಕೆಪಾಸಿಟೆನ್ಸ್ ಆಫ್ ದಿ ಕೆಪಾಸಿಟರ್ ಇಂಟು ಅಪ್ಲೈಡ್ ವೋಲ್ಟೇಜ್ ಟು ಎ ಸರ್ಕ್ಯೂಟ್. ಇದನ್ನ ಸ್ಕ್ವೇರ್ ಮಾಡಿದ್ರೆ ನಿಮ್ಗೆ ಎನರ್ಜಿ ಎಷ್ಟು ಸ್ಟೋರ್ ಆಗಿದೆ ಅಂತ ಬರುತ್ತೆ. ಎನರ್ಜಿ ಸ್ಟೋರ್ಡ್ ಇನ್ ಎ ಕೆಪಾಸಿಟರ್ ಯಾವ್ದ್ರಲ್ಲಿ ಮೆಜರ್ ಮಾಡ್ತೀವಿ? ಜೌಲ್ಸ್. ಜೌಲ್ಸ್ ಅಲ್ಲಿ ಮೆಜರ್ ಮಾಡ್ತೀವಿ. ಇವಾಗ ಒಂದು 100 ಮೈಕ್ರೋ ಫ್ಯಾರೆಡ್ ಇದೆ ಕೆಪಾಸಿಟರ್. ಒಂದು 10 ವೋಲ್ಟ್ಸ್ ಅಪ್ಲೈ ಕೊಟ್ಟಿದೀವಿ ಸರ್ಕ್ಯೂಟ್ಗೆ. ಇದ್ರಲ್ಲಿ ಎನರ್ಜಿ ಎಷ್ಟು ಸ್ಟೋರ್ ಆಗಿದೆ ಅಂತ ಕಂಡುಹಿಡಿಬೇಕಂತಂದ್ರೆ E is equal to ಹಾಫ್ ಇಂಟು ಇದೆಷ್ಟು ಕೆಪಾಸಿಟೆನ್ಸ್ ಎಷ್ಟಿದೆ? 100 ಮೈಕ್ರೋ ಫ್ಯಾರೆಡ್. 100 ಇಂಟು ಮೈಕ್ರೋ ಅಂದ್ರೆ ಎಷ್ಟು? 10⁻⁻6 ಇಂಟು V ಸ್ಕ್ವೇರ್. ವೋಲ್ಟೇಜ್ ಎಷ್ಟಿದೆ? 10 ಸ್ಕ್ವೇರ್ ಅಂದ್ರೆ ಎಷ್ಟು? 100. ಇದನ್ನ ಕ್ಯಾಲ್ಕುಲೇಟ್ ಮಾಡಿ ಬರುತ್ತೆ 100 ಇಂಟು 100. ಇವಾಗ ಏನ್ ಮಾಡ್ತೀವಿ ಅಂತಂದ್ರೆ ಇದನ್ನ ಸರಿ, ಇಲ್ಲಿ ನೆಕ್ಸ್ಟ್ ಮೇಲೆ ಬರ್ಕೊಂತೀನಿ. ಹಾಫ್ ಇಂಟು 100 ನ ಇನ್ನೊಂದು 100 ಇದೆಯಲ್ಲ, ಇದನ್ನ 10 ಸ್ಕ್ವೇರ್ ಅಂತ ಬರ್ಕೋಬೋದ ನಾನು? 10⁻⁻6 ಇದೆ ಅಲ್ವಾ? ಈ -6 ಪ್ಲಸ್ 2 ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ನೆಕ್ಸ್ಟ್ -4 ಬರುತ್ತೆ. ಹಾಫ್ ಇಂಟು 100 ಇಂಟು 10⁻⁻4 ಬರುತ್ತೆ. ಈ ಹಾಫ್ ನಿಂದ ಇದನ್ನ 100 ಡಿವೈಡ್ ಮಾಡಿದ್ರೆ 50. 50 ಇಂಟು 10⁻⁻4 ಬರುತ್ತೆ. ಸಾರಿ, 10⁻⁻4. ಈ 0ನ ಈ ಕಡೆ ಕಳಿಸಿದ್ರೆ ಏನಾಗುತ್ತಪ್ಪ ಅಂದ್ರೆ 5 ಮಾತ್ರ ಉಳ್ಕೊಳ್ಳುತ್ತೆ. 5 ಇಂಟು 10⁻⁻3 ಜೌಲ್ಸ್. ಎನರ್ಜಿ ಎಷ್ಟು ಸ್ಟೋರ್ ಆಗಿದೆ? 5 ಮಿಲಿ ಜೌಲ್ಸ್ ಅಂತಾದ್ರೂ ಕರೀಬಹುದು. 5 ಮಿಲಿ ಜೌಲ್ಸ್. ಅರ್ಥ ಆಯ್ತಾ? ಆಲ್ಮೋಸ್ಟ್ ಪ್ರಾಬ್ಲಮ್ಸ್ ಏನ್ ಕೇಳಿಲ್ಲ, ಬಟ್ ಎಲ್ಲದಕ್ಕೂ ನಾವು ಪ್ರಿಪೇರ್ ಆಗಿರ್ಬೇಕು.
ಬಿ ಎಲ್ ಅಲ್ಲಿ ಏನೋ ಕಾನ್ಸೆಪ್ಟ್ ಮೇಲೆ ಬೇಸಿಕ್ ಕೆಪಾಸಿಟರ್ ಅಂದ್ರೆ ಅಂತ ಕೇಳ್ತಾರೆ, ಕೆಪಾಸಿಟರ್ ನ ಮೆಜರ್ ಮಾಡೋ ಯೂನಿಟ್ ಯಾವುದು ಅಂತ ಕೇಳ್ತಾರೆ. ಇವಾಗ ಚಾರ್ಜ್ ಮತ್ತೆ ಇದಿದೆ, ನಾವು ಕೆಪಾಸಿಟೆನ್ಸ್ ಇವಾಗ ಸಿ ಇಸ್ ಈಕ್ವಲ್ ಟು ಏನ್ ಬಂತು, ಸಿ ಇಸ್ ಈಕ್ವಲ್ ಟು ಕ್ಯೂ ಬೈ ವಿ ಅಥವಾ ಕ್ಯೂ ಇಸ್ ಈಕ್ವಲ್ ಟು ಸಿ ಬೈ ವಿ. ಈ ತರ ಜಸ್ಟ್ ಸಿಂಪಲ್ ಫಾರ್ಮುಲಾ ಕೇಳ್ಬೋದು, ಅದ್ರದ್ದು ಯೂನಿಟ್ ಕೇಳ್ಬೋದು. ಇದ್ರ ಮಧ್ಯಗಡೆ ಇರೋಂತ ಡೈಎಲೆಕ್ಟ್ರಿಕ್ ಮೀಡಿಯಂ ಏರ್ಗೆ ರಿಲೇಟಿವ್ ಪರ್ಮಿಟಿವಿಟಿ ಎಷ್ಟಿರುತ್ತೆ ಅಂತ ಕೇಳ್ಬೋದು, ಅಬ್ಸಲ್ಯೂಟ್ ಪರ್ಮಿಟಿವಿಟಿ ಆಫ್ ಏರ್ ಅಂತ ಕೇಳ್ಬೋದು. ಈ ತರ ಕ್ವಶನ್ಸ್ ಕೇಳ್ತಾರೆ ಅಷ್ಟೆ. ವರ್ಸ್ಟ್ ಕೇಸಲ್ಲಿ ಏನಾದ್ರು ಸಿಂಪಲ್ ಪ್ರಾಬ್ಲಮ್ ಕೇಳಿದ್ರೆ ಅಂದ್ರೆ ನೀವು ಈಸಿಯಾಗಿ ವಿತೌಟ್ ಕ್ಯಾಲ್ಕುಲೇಟರ್ ಕ್ಯಾಲ್ಕುಲೇಟ್ ಮಾಡೋ ತರ ಅಂತ ಪ್ರಾಬ್ಲಮ್ ಸಿಂಪಲ್ ಆಗಿರೋ ಅಂತದ್ದು ಪ್ರೀವಿಯಸ್ ಎಲ್ಲ ಕೇಳಿಲ್ಲ, ಆಲ್ಮೋಸ್ಟ್ ಕೇಳಲ್ಲ. ಇನ್ ಕೇಸ್ ಕೇಳಿದ್ರೆ ಆತರ ಸ್ಮಾಲ್ ಪ್ರಾಬ್ಲಮ್ಸ್ ಕೇಳ್ಬೋದು ಅಷ್ಟೆ. ನೆಕ್ಸ್ಟ್ ಕೆಪಾಸಿಟರ್ ಇನ್ ಸೀರೀಸ್. ನಿನ್ನೆ ಕೆಪಾಸಿಟರ್ ಸಾರಿ ರೆಜಿಸ್ಟರ್ ಇನ್ ಸೀರೀಸ್ ನೋಡಿದ್ವಿ, ಇವತ್ತು ಕೆಪಾಸಿಟರ್ ಇನ್ ಸೀರೀಸ್. ಇವೆರಡು ಲೈನ್ ಕರೆಕ್ಟ್ ಆಗಿರ್ಬೇಕು ಒಂದೇ ಲೆವೆಲ್ಗೆ, ಇಲ್ಲ ವೇರಿಯೇಷನ್ ಆದ್ರೆ ಆಮೇಲೆ ಇದು ಇ ಎಂ ಎಫ್ ಸೋರ್ಸ್ ಆಗ್ಬಿಡುತ್ತೆ. ಇದು C1, C2, C3. ರೆಜಿಸ್ಟರ್ ಇನ್ ಸೀರೀಸ್ ಇದ್ರೆ ಏನ್ ಮಾಡ್ತಿದ್ವಿ, ಆಡ್ ಮಾಡ್ತಿದ್ವಿ ಡೈರೆಕ್ಟ್. ಇದ್ರ ಟೋಟಲ್ ರೆಸಿಸ್ಟೆನ್ಸ್ R T ಕೇಳಿದ್ರೆ ಏನ್ ಮಾಡ್ತಿದ್ವಿ ಅಂದ್ರೆ ಇದು R1, ಇದು R2, ಇದು R3 ಇಸ್ ಈಕ್ವಲ್ ಟು R1 ಪ್ಲಸ್ R2 ಪ್ಲಸ್ R3. ಈ ತರ ಆಡ್ ಮಾಡ್ತಿದ್ವಿ. ಇಲ್ಲಿ ಕೆಪಾಸಿಟೆನ್ಸ್ ಹೆಂಗಪ್ಪ ಅಂದ್ರೆ ಇದ್ರದ್ದು ಉಲ್ಟಾ. ಇದು ಕೆಪಾಸಿಟರ್ ಇನ್ ಸೀರೀಸ್ ಕನೆಕ್ಟ್ ಮಾಡಾಗಿದ್ರೆ ಇದ್ರದ್ದು ಟೋಟಲ್ ಎಫೆಕ್ಟಿವ್ ಕೆಪಾಸಿಟೆನ್ಸ್ ಕಂಡುಹಿಡಿಬೇಕು ಅಂದ್ರೆ 1/CT ಇಸ್ ಈಕ್ವಲ್ ಟು 1/C1 ಪ್ಲಸ್ 1/C2 ಪ್ಲಸ್ 1/C3. ಇವಾಗ ಏನಾದ್ರೂ ಒಂದು ನಿಮ್ಗೆ ಎರಡೇ ಕೆಪಾಸಿಟರ್ ಇದಾವೆ ಅನ್ಕೊಳ್ಳಿ, ಅದಕ್ಕೊಂದು ಫಾರ್ಮುಲಾ ಸೇಮ್ ರೆಜಿಸ್ಟರ್ ಪ್ಯಾರಲಲ್ ಇದ್ದಾಗ ಮೆಜರ್ ಮಾಡ್ತಿದ್ವು ಅದೇ ತರನೇ. ಇವಾಗ ನಮಗೆ ಎರಡೇ ಕೆಪಾಸಿಟರ್ ಇದಾವೆ, ಅವಾಗ ಹೆಂಗಪ್ಪ ಮೆಜರ್ ಮಾಡೋದು ಅಂದ್ರೆ ಹಿಂಗೆ 1/C1 ಪ್ಲಸ್ 1/C2 ಈ ತರ ಬರ್ಕೋಬಹುದು. ಈಸಿಯೆಸ್ಟ್ ಫಾರ್ಮುಲಾ CT is equal to C1 into C2 divided by C1 plus C2. ಈ ತರ ಮಾಡಿದ್ರೆ ನಿಮ್ಗೆ ಎಫೆಕ್ಟಿವ್ ಕೆಪಾಸಿಟೆನ್ಸ್ ಬಂದೋಗುತ್ತೆ. ಇದು ಕನ್ಫ್ಯೂಸ್ ಆಗಬಾರ್ದು, ರೆಜಿಸ್ಟರ್ಗೆ ಬೇರೆ, ರೆಜಿಸ್ಟರ್ ಸೀರೀಸ್ ಇದ್ರೆ ಡೈರೆಕ್ಟ್ ಆಗಿ ಆಡ್ ಮಾಡ್ಬಿಡ್ತೀವಿ. ಕೆಪಾಸಿಟರ್ ಇನ್ ಸೀರೀಸ್ ಇದ್ರೆ ಈ ತರ ಫೈಂಡ್ ಔಟ್ ಮಾಡ್ಬೇಕು. ರೆಜಿಸ್ಟರ್ ಇನ್ ಪ್ಯಾರಲಲ್ ಇತ್ತು ಅಂತಂದ್ರೆ ಅಲ್ಲಿ ಈ ತರ ಫಾರ್ಮುಲಾ ಬರುತ್ತೆ. ಅರ್ಥ ಆಯ್ತಲ್ಲ? ಎಸ್ ಸರ್. ಓಕೆ, ನೆಕ್ಸ್ಟ್ ಕೆಪಾಸಿಟರ್ ಇನ್ ಪ್ಯಾರಲಲ್. ಕೆಪಾಸಿಟರ್ ಇನ್ ಪ್ಯಾರಲಲ್ ಹೆಂಗಪ್ಪ ಅಂದ್ರೆ C1, C2, C3. ಇದ್ರದ್ದು ಎಫೆಕ್ಟಿವ್ ಕೆಪಾಸಿಟೆನ್ಸ್ ಕಂಡುಹಿಡಿದೀವಿ ಅಂದ್ರೆ ಇದ್ರದ್ದು ಈಸಿ. CT is equal to C1 plus C2 plus C3. ರೆಜಿಸ್ಟರ್ ಉಲ್ಟಾ, ಕೆಪಾಸಿಟರ್ ಪ್ಯಾರಲಲ್ ಇದ್ದಾಗ ಆಡ್ ಮಾಡಬೇಕು. C1 plus C2 plus C3 ಕಾಂಬಿನೇಷನ್ ಇದ್ದಾಗ ಆಸ್ ಲೈಕ್ ನೀವು ರೆಜಿಸ್ಟರ್ಗೆ ಹೆಂಗ್ ಮಾಡ್ತಿದ್ರೆ ಅದೇ ತರನೇ ಇದಕ್ಕೂ ಮಾಡ್ಬೋದು. ಇರೋದು ಇನ್ನೊಂದು ಪ್ರಾಪರ್ಟಿ ಏನಪ್ಪಾ ಅಂದ್ರೆ ಕೆಪಾಸಿಟರ್ ವಿಚ್ ಅಲೋಸ್ AC. AC ನ ಅಲೋ ಮಾಡುತ್ತೆ, DC ನ ಬ್ಲಾಕ್ ಮಾಡುತ್ತೆ.
ಕೆಪಾಸಿಟರ್ ಡಿ ಸಿ ನ ಬ್ಲಾಕ್ ಮಾಡುತ್ತೆ, ಎ ಸಿ ನ ಅಲೋ ಮಾಡುತ್ತೆ. ಇದು ಇಂಪಾರ್ಟೆಂಟ್ ಕ್ವಶನ್, ನೆನ್ಪಿಟ್ಕೊಳ್ಳಿ. ಕೆಪಾಸಿಟರ್ ವಿಚ್ ಅಲೋಸ್ ಎ ಸಿ ಡಿ ಸಿ, ಈ ತರ ಕ್ವಶನ್ ಸಿಗುತ್ತೆ. ಡಿ ಸಿ ಯಾಕೆ ಅಲೋ ಮಾಡಲ್ಲ ಅಂತ ಒಂದು ಕಾನ್ಸೆಪ್ಟ್ ಹೇಳ್ತೀನಿ ನೋಡಿ. ಇದಕ್ಕೆ ಡಿ ಸಿ ನಮ್ಗೆ ಡೈರೆಕ್ಟ್ ಕರೆಂಟ್ ಹೆಂಗಿರುತ್ತೆ ಅಂದ್ರೆ ಸ್ಟ್ರೈಟ್ ಲೈನ್ ಅಲ್ವಾ, ಇಲ್ಲಿ ತನಕ ಬರುತ್ತೆ. ಇಲ್ಲಿ ಇದನ್ನ ಕ್ರಾಸ್ ಮಾಡ್ಕೊಂಡು ಹೋಗಕ್ಕಾಗಲ್ಲ, ಇಲ್ಲಿ ಗ್ಯಾಪ್ ಇರುತ್ತಲ್ವಾ, ಕನೆಕ್ಷನ್ ಇರಲ್ಲ. ಅದಕ್ಕೆ ಇಲ್ಲೇ ಬಂದು ಇಲ್ಲೇ ಸ್ಟಾಪ್ ಆಗಿ ಹೋಗ್ಬಿಡುತ್ತೆ, ಬ್ಲಾಕ್ ಆಗುತ್ತೆ, ಇದು ಮುಂದಕ್ಕೆ ಪಾಸ್ ಆಗಲ್ಲ. ಎ ಸಿ ಅಂದ್ರೆ ಹೆಂಗ್ ಗೊತ್ತಾ, ಈ ತರ ಹಿಂಗೆ ಸೈನ್ ವೇವ್ ಅಲ್ವಾ, ಇದು ಇಲ್ಲಿಗೆ ಈ ತರ ಇಲ್ಲಿಗೆ ಬಂದ್ಬಿಟ್ಟು ಇಲ್ಲಿಗೆ ಪಾಸ್ ಆಗ್ಬಿಟ್ಟು ಹಿಂಗ್ ಹೋಗ್ಬಿಡುತ್ತೆ. ಇಲ್ಲಿ ಇದನ್ನ ಎಗರ್ಕೊಂಡು ಹೋಗ್ಬಿಡುತ್ತೆ. ಅದಕ್ಕೆ ಇದು ಕೆಪಾಸಿಟರ್ ಎ ಸಿ ನ ಅಲೋ ಮಾಡುತ್ತೆ. ಇಸ್ ಇಟ್ ಕ್ಲಿಯರ್? Clear, sir. Sir, I have doubt. tell me, madam. Sir, in some cases, we will be using capacitors as filter, right, sir? Yes, madam. Does it Filter. affect, ಹೇಳಿ ಮೇಡಮ್, ಹೇಳಿ. does it affect, like, if it skips that capacitor? I'm sorry, I'm not getting the question. ಫಿಲ್ಟರ್ ಅಲ್ಲಿ sir. ಕೆಪಾಸಿಟರ್ ಯೂಸ್ ಮಾಡ್ತೀವಿ. Yes, sir. ಹಾ. ಇವಾಗ ನೀವು ಎಕ್ಸ್ಪ್ಲೇನ್ ಮಾಡಿದ್ರಲ್ಲ, ಹಾ. ಎ ಸಿ ಸಿಗ್ನಲ್ ಹಾ. ಸ್ಕಿಪ್ ಮಾಡ್ಬಿಟ್ಟಿರುತ್ತೆ ಅಂತ ಕೆಪಾಸಿಟರ್ನ. ಹಾ. ಡೈರೆಕ್ಟ್ ಡಿ ಸಿ ಸಿಗ್ನಲ್ ಡೈರೆಕ್ಟ್ ಸ್ಕಿಪ್ ಆಗಕ್ಕಾಗಲ್ಲ, ಸೊ ವಿಲ್ ನಾಟ್ ಬಿ ಗೋಯಿಂಗ್ ಫಾರ್ ಡಿ ಸಿ. ಓಕೆ. ಸೊ ಸಿ ಕೆಲವೊಂದ್ಸತಿ ಸ್ಕಿಪ್ ಆದ್ರೆ ದೆನ್ ವಾಟ್ ಈಸ್ ದ ಪಾಯಿಂಟ್ ಆಫ್ ಯೂಸಿಂಗ್ ಇಟ್ ಆಸ್ ಅ ಕೆಪಾಸಿಟರ್ ಅಂತ, ಸರ್? ಅಂದ್ರೆ ಮೇಡಮ್, ನಾವು ಫಿಲ್ಟರ್ ಅಲ್ಲಿ ಕೆಪಾಸಿಟರ್ ಯಾವ ತರ ಯೂಸ್ ಮಾಡ್ತೀವಿ ಅಂದ್ರೆ, ನೋಡಿ ಮೇಡಮ್. ಓಕೆ. ಇವಾಗ ಇದೊಂದು ಸೀರೀಸ್ ರೆಸಿಸ್ಟರ್, ಇದು ಲೋಡ್ ಮೇಡಮ್. ಇದು ಸರಿ, ಇದನ್ನ ಇಂಡಕ್ಟರ್ ಅನ್ಕೊಳ್ಳಿ. ಇದೊಂದು ಪ್ಯಾಸಿವ್ ಫಿಲ್ಟರ್ ಮೇಡಮ್. ಇದು ಇಂಡಕ್ಟರ್, ಇದು ಕೆಪಾಸಿಟರ್. ಇದೊಂದು ಪ್ರೋಟೋಟೈಪ್ ಫಿಲ್ಟರ್, ಇದೊಂದು ಲೋಡ್. ನಾವಿಲ್ಲಿ ಕೊಡ್ತೀರಾ ಅಂತದ್ದು ವೋಲ್ಟೇಜ್ ಆಗ್ಲಿ ಒಂದ್ ಸಿಗ್ನಲ್ ಆಗ್ಲಿ, ಇದ್ರಲ್ಲಿ ಏನಿರುತ್ತೆ ಅಂತಂದ್ರೆ ಒಂದು ಎ ಸಿ ಕಾಂಪೋನೆಂಟ್ ಪ್ರೆಸೆಂಟ್ ಇರುತ್ತೆ ಮೇಡಮ್. ಎ ಸಿ ಡಿ ಸಿ ಮಿಕ್ಸ್ ಇರುತ್ತೆ. ನಾವಿಲ್ಲೊಂದು ಸಿಗ್ನಲ್ ಕೊಡ್ತಾ ಇರುವಾಗ ಇಲ್ಲೊಂದು ನಮ್ಗೆ ಡಿ ಸಿ ಮಾತ್ರ ಬರ್ಬೇಕಾಗಿರುತ್ತೆ ಫಿಲ್ಟರ್ ಅಲ್ಲಿ. ಹಲೋ ಮೇಡಮ್, ಕೇಳಿಸ್ತಿದ್ಯಾ? ಎಸ್, ಸರ್. ನಾವ್ ಇಲ್ಲಿ ಈ ಪ್ರೋಟೋಟೈಪ್ ಫಿಲ್ಟರ್ ಅಲ್ಲಿ ಕೆಪಾಸಿಟರ್ ನ ಕೆಲಸ ಏನಪ್ಪಾ ಅಂತಂದ್ರೆ, ನಮ್ಗೆ ಡಿ ಸಿ ಮಾತ್ರ, ಪ್ಯೂರ್ ಡಿ ಸಿ ನ ನಾವು ಔಟ್ಪುಟ್ ಅಲ್ಲಿ ಲೋಡ್ಗೆ ಡಿ ಸಿ ಕರೆಂಟ್ ಮಾತ್ರ ಬೇಕಾಗಿರುತ್ತೆ. ನಮಗೆ ಡಿ ಸಿ ಮಾತ್ರ ರೀಚ್ ಆಗ್ಬೇಕು. ಇಲ್ಲಿ ಮಿಕ್ಸ್ಚರ್ ಆಫ್ ದಿ ಎ ಸಿ ಡಿ ಸಿ ಸಿಗ್ನಲ್ ಇರುತ್ತೆ. ಇಲ್ಲಿ ಪಲ್ಸೇಟಿಂಗ್ ಡಿ ಸಿ ಇರುತ್ತೆ. ಫಾರ್ ಎಕ್ಸಾಂಪಲ್, ಪಲ್ಸೇಟಿಂಗ್ ಡಿ ಸಿ ಇರುತ್ತೆ. ನಮಗೆ ಡಿ ಸಿ ಅಷ್ಟೇ ಬೇಕು, ಎ ಸಿ ಬೇಡ. ಅವಾಗ ಏನ್ ಮಾಡುತ್ತೆ ಅಂದ್ರೆ, ಈ ಕೆಪಾಸಿಟರ್ ಇಲ್ಲಿರೋಂತ ಎ ಸಿ ಕಾಂಪೋನೆಂಟ್ ನ ಸೀದಾ ನಾವು ಗ್ರೌಂಡ್ ಮಾಡಿರ್ತೀವಲ್ಲ ಮೇಡಮ್, ಇದು ಪ್ಯಾರಲ್ ಕನೆಕ್ಟ್ ಮಾಡಿರ್ತೀವಿ ಲೋಡ್ಗೆ. ಇಲ್ಲಿರೋಂಥದ್ದು ಇದು ಎ ಸಿ ನ ಅಲೋ ಮಾಡುತ್ತೆ ಕೆಪಾಸಿಟರ್, ಇದು ಗ್ರೌಂಡಿಗೆ ಫ್ಲೋ ಆಗುತ್ತೆ. ಇನ್ನು ಉಳಿದಿರೋಂಥ ಡಿ ಸಿ ಕಾಂಪೋನೆಂಟ್ ಇಲ್ಲಿ ಫ್ಲೋ ಆಗಕ್ಕಾಗಲ್ಲ. ಇದು ಇಂಡಕ್ಟರ್ ಡಿ ಸಿ ನ ಅಲೋ ಮಾಡುತ್ತೆ, ಎ ಸಿ ನ ಬ್ಲಾಕ್ ಮಾಡುತ್ತೆ, ಇದು ಡಿ ಸಿ ನ ಪಾಸ್ ಮಾಡುತ್ತೆ. ಇನ್ನೊಂದು ಕೆಪಾಸಿಟರ್ ಹಾಕಿರ್ತೀವಿ. ಏನಾದ್ರೂ ಮಿಸ್ಟೇಕ್ ಅಲ್ಲಿ 0.001% ಏನಾದ್ರೂ ಕಾಂಪೋನೆಂಟ್ಸ್ ಎ ಸಿ ಕಾಂಪೋನೆಂಟ್ ಪ್ರೆಸೆಂಟ್ ಇತ್ತು ಅಂದ್ರೂ ಕೂಡ ಇಲ್ಲಿ ಅದು ಗ್ರೌಂಡಿಗೆ ಫ್ಲೋ ಆಗುತ್ತೆ. ಲೋಡ್ಗೆ ಮಾತ್ರ ಪ್ಯೂರ್ ಡಿ ಸಿ ಬರುತ್ತೆ. ಎ ಸಿ ನ ಅದು ಅಲೋ ಮಾಡುತ್ತೆ ಫಿಲ್ಟರ್ ಯೂಸ್ ಮಾಡೋದು. ಇದು ಗ್ರೌಂಡಿಗೆ ಫ್ಲೋ ಆಗ್ಲಿ ಅಂತಾನೆ ಯೂಸ್ ಮಾಡಿರ್ತೀನಿ ಮೇಡಮ್. ರಿಮೂವ್ ದಿ ಎ ಸಿ ಕಾಂಪೋನೆಂಟ್ ಇನ್ ದಿ ಡಿ ಸಿ ವೋಲ್ಟೇಜ್ ಅಲ್ಲಿ ಎ ಸಿ ಕಾಂಪೋನೆಂಟ್ ಪ್ರೆಸೆಂಟ್ ಇರೋದನ್ನ ರಿಮೂವ್ ಮಾಡಕ್ಕೆ ನಾವು ಫಿಲ್ಟರ್ ಯೂಸ್ ಮಾಡೋದು ಮೇಡಮ್. ಅರ್ಥ ಆಯ್ತಾ ಮೇಡಮ್? ಓಕೆ, ಸರ್. ಇನ್ನೇನಾದ್ರೂ ಡೌಟ್ ಇದೆಯಾ? No, sir. Sir, what if we need AC as a output? Like we are getting DC na, sir. But if we need AC, ಮೇಡಮ್, ಎ ಸಿ ಸಿಗ್ನಲ್ ಇದ್ದಾಗ ನಾವು ಫಿಲ್ಟರ್ ಏನಕ್ಕೆ ಯೂಸ್ ಮಾಡ್ತೀವಿ ಗೊತ್ತಾ ಮೇಡಮ್?
ಇವಾಗ ಒಂದು ಲೋ ಪಾಸ್ ಫಿಲ್ಟರ್ ಅಂತ ಬರುತ್ತೆ, Yes, sir. ಲೋ ಪಾಸ್ ಬರುತ್ತೆ, ಹೈ ಪಾಸ್ ಬರುತ್ತೆ, ಆಮೇಲೆ ಬ್ಯಾಂಡ್ ಪಾಸ್ ಬರುತ್ತೆ. ಇವಾಗ ಒಂದು ಕಟ್ ಆಫ್ ಫ್ರೀಕ್ವೆನ್ಸಿ ಡಿಸೈನ್ ಮಾಡಿರ್ತೀವಿ ಮೇಡಮ್. ಆ ಡಿಸೈನ್ ಮಾಡಿದಾಗ ಅದಕ್ಕೆ ಲೋ ಪಾಸ್ ಅಲ್ಲಿ ಆ ಫ್ರೀಕ್ವೆನ್ಸಿ ಒಳಗಡೆ ಇರೋಂಥ ಸಿಗ್ನಲ್ಸ್ ಮಾತ್ರ ಪಾಸ್ ಆಗ್ಬೇಕು. ಆ ಕಟ್ ಆಫ್ ಫ್ರೀಕ್ವೆನ್ಸಿಗಿಂತ ಜಾಸ್ತಿ ಇರೋ ಸಿಗ್ನಲ್ ಎಲ್ಲ ಸ್ಟಾಪ್ ಆಗ್ಬೇಕು. ಆ ತರ ಡಿಸೈನ್ ಮಾಡಿರ್ತೀವಿ. ಹೈ ಪಾಸ್ ಒಂದ್ ಕಟ್ ಆಫ್ ಫ್ರೀಕ್ವೆನ್ಸಿ ಕೊಟ್ಟಿರ್ತೀವಿ, ಅದ್ರಕ್ಕಿಂತ ಜಾಸ್ತಿ ಇರೋಂಥ ಸಿಗ್ನಲ್ಸ್ ಆ ಫಿಲ್ಟರ್ ಅಲೋ ಮಾಡಬೇಕು. ಬ್ಯಾಂಡ್ ಪಾಸ್ ಅಂದ್ರೆ ಒಂದ್ ರೇಂಜ್ ಆಫ್ ಫ್ರೀಕ್ವೆನ್ಸಿ, ಎರಡು ಫ್ರೀಕ್ವೆನ್ಸಿ ಮಧ್ಯೆ ಇರೋಂಥ ಸಿಗ್ನಲ್ ನ ಅಲೋ ಮಾಡಬೇಕು. ಅದಕ್ಕೋಸ್ಕರ ಡಿಸೈನ್ ಮಾಡಿರ್ತೀವಿ ಮೇಡಮ್ ಎ ಸಿ ನಲ್ಲಿ. ಕೆಪಾಸಿಟರ್ ಕೆಲಸ ಏನಪ್ಪಾ ಅಂತಂದ್ರೆ ಇಟ್ ಅಲೋಸ್ ಎ ಸಿ ಬ್ಲಾಕ್ಸ್ ಡಿ ಸಿ. ಕ್ಲಿಯರ್ ಆಯ್ತಲ್ವಾ ಮೇಡಮ್? Yes, sir. ಇನ್ನೂ ಏನಾದ್ರು ಡೌಟಾ? ನಿಮ್ಗೆ ಕ್ಲಿಯರ್ ಆಗಿಲ್ಲ ಅನ್ಸುತ್ತೆ. ಅದೇನ್ ಡೌಟ್ ಕೇಳಿ ಮೇಡಮ್, ಇನ್ನೊಂದ್ಸಲ ಕ್ಲಾರಿಫೈ ಮಾಡ್ತೀನಿ. Clear ಆಯ್ತು sir. ಕ್ಲಿಯರ್ ಆಯ್ತಾ? ಓಕೆ ಮೇಡಮ್, ಥ್ಯಾಂಕ್ ಯು. ಸ್ಟ್ರಾಂಗ್ ಮಾಡ್ಕೋಬೇಕು ಸರ್, ದಟ್ಸ್ ವೈ ಐ ಆಮ್ ಏನ್ ಫೇಸಿಂಗ್ ಮೇಡಮ್? ದ ಪ್ರಾಬ್ಲಮ್. ಬೇಸಿಕ್ಸ್ ಸ್ಟ್ರಾಂಗ್ ಮಾಡ್ಕೋಬೇಕು ಸರ್, ಅದಕ್ಕೆ ಪ್ರಾಬ್ಲಮ್ ಆಗ್ತಿದೆ ಅಷ್ಟೇ. ಹಾ, ಓಕೆ ಓಕೆ ಮೇಡಮ್. ನಾನು ಬೇಸಿಕ್ ಇಂದಾನೇ ಹೇಳ್ಕೊಡ್ತಿದ್ದೀನಿ ಮೇಡಮ್, ಇದೇ ಬೇಸಿಕ್. ಹಾ ಸರ್, ಬಟ್ ಸ್ಟಿಲ್ ಜಾಸ್ತಿ ಇಲ್ಲ, ವರ್ಕ್ ಓಕೆ ಮಾಡ್ಬೇಕು. ಓಕೆ, ಒಂದ್ ಸ್ವಲ್ಪ ವರ್ಕೌಟ್ ಮಾಡ್ಬೇಕು ಮೇಡಮ್. ಹಾ ಹ್ಮ್. ಇಲ್ಲ ಮೇಡಮ್, ಮೆಟೀರಿಯಲ್ ಕಲೆಕ್ಟ್ ಮಾಡ್ಕೊಂಡು ಸ್ವಲ್ಪ ಸ್ಟಡಿ ಮಾಡಿ ಗೊತ್ತಾಗ್ಬಿಡುತ್ತೆ. ಓಕೆ. ನೆಕ್ಸ್ಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಇವಾಗ ಎಲೆಕ್ಟ್ರೋಸ್ಟಾಟಿಕ್ಸ್ ನೋಡಿದ್ವಿ, ಇಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಪ್ಯಾರಡೈಸ್ ಫಸ್ಟ್ ಲಾ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಏನ್ ಹೇಳುತ್ತೆ ಅಂದ್ರೆ, ಇಟ್ ಸ್ಟೇಟ್ಸ್ ದಟ್ ಇಫ್ ದೇರ್ ಇಸ್ ಎ ರಿಲೇಟಿವ್ ಮೋಷನ್ ಬಿಟ್ವೀನ್ ದಿ ಕಂಡಕ್ಟರ್ and the lines of magnetic force, an EMF induced across the ends of the conductor. Faraday's law states that if there is a relative motion between the conductor and the lines of magnetic force, an EMF induced across the ends of the conductor. ಇವಾಗ ಏನಂತಂದ್ರೆ, ಇವಾಗ ನಿಮ್ದೊಂದು ವೈಂಡಿಂಗ್ ಇರುತ್ತೆ. ಇದು ವೈಂಡಿಂಗ್ ಕಾಯಿಲ್. ನಾವಿಲ್ಲೊಂದು ಕಂಡಕ್ಟರ್ ನ ಪ್ಲೇಸ್ ಮಾಡ್ತೀವಿ. ಈ ಕಂಡಕ್ಟರ್ ಮತ್ತೆ ಇದೊಂದು ವೈಂಡಿಂಗ್ ಕಾಯಿಲ್, ಈ ಕಂಡಕ್ಟರ್ ಮತ್ತೆ ವೈಂಡಿಂಗ್ ಕಾಯಿಲ್ ಒಳಗಡೆ ಈ ಕಂಡಕ್ಟರ್ ನ ರಿಲೇಟಿವ್ ಮೋಷನ್, ಈ ವೈಂಡಿಂಗ್ ನಾದ್ರೂ ಮೂವ್ಮೆಂಟ್ ಮಾಡ್ಬೋದು, ಈ ಒಳಗೆ ಹೊರಗೆ ಮೂವ್ಮೆಂಟ್ ಮಾಡ್ಬೋದು. ಈ ಕಂಡಕ್ಟರ್ ನಾದ್ರೂ ಒಳಗೆ ಹೊರಗೆ ಮೂವ್ಮೆಂಟ್ ಮಾಡಿದ್ರೆ, ಇಲ್ಲಿ ಹೇಳ್ತಿರೋದು ಅದೇ ರಿಲೇಟಿವ್ ಮೋಷನ್ ನ ಮಾಡಿದ್ರೆ, ಈ ಇಂಡ್ಯೂಸ್ ಆಗಂತ ವೋಲ್ಟೇಜ್, ಆ ಮ್ಯಾಗ್ನೆಟಿಕ್ ಫೋರ್ಸ್ ಇದ್ರೊಳಗಡೆ ಲೈನ್ಸ್ ಇರುತ್ತಲ್ಲ, ಅದಾದ್ಮೇಲೆ ಈ ಕಂಡಕ್ಟರ್ ಅಲ್ಲಿ ಇಂಡ್ಯೂಸ್ ಆಗಂತ ವೋಲ್ಟೇಜ್, ಸಾರಿ, ಇದೊಂದು ವೈಂಡಿಂಗ್ ಒಳಗಡೆ ನಾವು ಕಂಡಕ್ಟರ್ ನ ರಿಲೇಟಿವ್ ಮೋಷನ್ ಹಿಂದೆ ಮುಂದೆ ಟೂ ಅಂಡ್ ಫ್ರೋ ಮೋಷನ್ ಅಲ್ಲಿ ಮೂವ್ ಮಾಡಿದ್ವಿ ಅಂದ್ರೆ ಒಂದು ಇ ಎಂ ಎಫ್ ಇಂಡ್ಯೂಸ್ ಆಗಿರುತ್ತೆ. ಆ ಇ ಎಂ ಎಫ್ ಎಂಡ್ಸ್, ಈ ಕಂಡಕ್ಟರ್ ಎಂಡ್ಸ್ ಅಲ್ಲಿ ನಾವು ಅದನ್ನ ಮೆಷರ್ ಮಾಡಬಹುದು, ಇಂಡ್ಯೂಸ್ ಆಗಿರೋ ಅಂತ ಇ ಎಂ ಎಫ್ ನ. ಇಫ್ ದೇರ್ ಇಸ್ ಎ ರಿಲೇಟಿವ್ ಮೋಷನ್ ಬಿಟ್ವೀನ್ ದಿ ಕಂಡಕ್ಟರ್ ಅಂಡ್ ದಿ ಲೈನ್ಸ್ ಆಫ್ ಮ್ಯಾಗ್ನೆಟಿಕ್ ಫೋರ್ಸ್ ಅಂಡ್ ಅನ್ ಇ ಎಂ ಎಫ್ ಇಂಡ್ಯೂಸ್ಡ್ ಅಕ್ರಾಸ್ ದಿ ಎಂಡ್ಸ್ ಆಫ್ ದಿ ಕಂಡಕ್ಟರ್. ಇಲ್ಲಿ ಇಮ್ಯಾಜಿನರಿ ಲೈನ್ಸ್ ಇರುತ್ತಲ್ವಾ, ಈ ಕಾಯಿಲ್ ಒಳಗಡೆ ನಾವ್ ಇದಕ್ಕೆ ಸಪ್ಲೈ ಕೊಟ್ಟಿರ್ತೀವಿ ಲೈನ್ಸ್, ಇದನ್ನು ಇಮ್ಯಾಜಿನರಿ ಲೈನ್ಸ್ ನ ಪ್ರೊಡ್ಯೂಸ್ ಮಾಡಿರುತ್ತೆ. ಅದು ಮ್ಯಾಗ್ನೆಟಿಕ್ ಆಗಿರೋದ್ರಿಂದ ಮ್ಯಾಗ್ನೆಟಿಕ್ ಲೈನ್ಸ್ ನ ಪ್ರೊಡ್ಯೂಸ್ ಮಾಡಿರುತ್ತೆ. ಆ ಕಂಡಕ್ಟರ್ ನ ಮೂವ್ ಮಾಡಿದಾಗ ಈ ಲೈನ್ಸ್ ಏನಾಗುತ್ತೆ ಅಂದ್ರೆ ಕಟ್ ಆಗುತ್ತೆ. ಈ ಕಂಡಕ್ಟರ್ದು ಟೂ ಅಂಡ್ ಫ್ರೋ ಮೋಷನ್ಗೆ ಅಥವಾ ವೈಂಡಿಂಗ್ ಟೂ ಅಂಡ್ ಫ್ರೋ ಮೋಷನ್ಗೆ ಈ ಲೈನ್ಸ್ ಕಟ್ ಆಗ್ಬಿಟ್ಟು ಇದರಲ್ಲಿ ಎನರ್ಜಿ ಇಂಡ್ಯೂಸ್ ಆಗುತ್ತೆ, ಇ ಎಂ ಎಫ್ ಇಂಡ್ಯೂಸ್ ಆಗುತ್ತೆ. ಸಾರಿ, ಎನರ್ಜಿ ಅಂದ್ರೆ ತಪ್ಪಾಗುತ್ತೆ, ಇ ಎಂ ಎಫ್ ಇಂಡ್ಯೂಸ್ ಆಗುತ್ತೆ. ಆ ಇ ಎಂ ಎಫ್ ಎಲ್ಲಿರುತ್ತೆ ನಮಗೆ ಗೊತ್ತಾಗ್ಬೇಕು ಅಂದ್ರೆ, ಎಂಡ್ಸ್ ಆಫ್ ದಿ ಕಂಡಕ್ಟರ್ ಅಲ್ಲಿ ನಾವು ಮೆಜರ್ ಮಾಡಿದ್ರೆ ಅದು ವೋಲ್ಟೇಜ್ ಬಂದಿರೋದು ನಮ್ಗೆ ಗೊತ್ತಾಗುತ್ತೆ, ಇ ಎಂ ಎಫ್ ಇಂಡ್ಯೂಸ್ ಆಗಿರೋದು. ಅಷ್ಟೇ ಪ್ಯಾರಡೈಸ್ ಲಾ ಹೇಳ್ತಾ ಇರೋದು. If there is a relative motion between the conductor and the lines of magnetic force, an EMF induced across the ends of the conductor. Is it clear? ಫಾರ್ ಎಕ್ಸಾಂಪಲ್, ನೀವು ಚೆಕ್ ಮಾಡಿರ್ಬೋದು, ಒಂದೆರಡು ಮ್ಯಾಗ್ನೆಟಿಕ್ ಬಿಟ್ಟು ಆ ಕಡೆ ಈ ಕಡೆ ಯಾವ್ದಾದ್ರು ಒಂದು ಚಿಕ್ಕದು ನೈಲ್ ಪೀಸೋ, ಏನಾದ್ರೂ ಒಂದು ಸ್ಟೀಲ್ ಐಟಮು ಈ ತರ ಹಿಂಗ್ ಮೂವ್ ಮಾಡ್ತಾ ಇದ್ರೆ
ಅಲ್ಲಿ ಒಂದು ಫೋರ್ಸ್ ಆಫ್ ಅಟ್ರಾಕ್ಷನ್ ಕ್ರಿಯೇಟ್ ಆಗಿರುತ್ತೆ, ಹೌದಲ್ವಾ? ಅರ್ಥ ಆಗ್ಲಿಲ್ವಾ? ಹಲೋ, ಹಲೋ, ಅರ್ಥ ಆಯ್ತಾ? ಇನ್ನೊಂದ್ಸಲ ಹೇಳಿ. ಇವಾಗ ನೋಡಿ, ಇದು ಒಳಗಡೆ ವೈಂಡಿಂಗ್ ಇದೆ. ಒಳಗಡೆ ವೈಂಡಿಂಗ್ ಇದ್ದಾಗ ಇಲ್ಲಿ ನಾವೊಂದು ಕಂಡಕ್ಟರ್ನ ಟೂ ಅಂಡ್ ಫ್ರೋ ಮೋಷನ್ ಅಲ್ಲಿ ಮೂವ್ಮೆಂಟ್ ಮಾಡ್ತೀವಿ. ಈ ಟೂ ಅಂಡ್ ಫ್ರೋ ಮೋಷನ್ ಮೂವ್ಮೆಂಟ್ ಆಗಿರೋದ್ರಿಂದ ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಈ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಇಮ್ಯಾಜಿನರಿ ಲೈನ್ಸ್ ಪ್ರೊಡ್ಯೂಸ್ ಆಗಿರುತ್ತೆ. ಆ ಇಮ್ಯಾಜಿನರಿ ಲೈನ್ಸ್ ಪ್ರೊಡ್ಯೂಸ್ ಆಗಿರೋದನ್ನ ಈ ಕಂಡಕ್ಟರ್ ಟೂ ಅಂಡ್ ಫ್ರೋ ಮೋಷನ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಈ ಮ್ಯಾಗ್ನೆಟಿಕ್ ಲೈನ್ಸ್ ಎಲ್ಲ ಫ್ಲಕ್ಸ್ ಕಟ್ ಆಗುತ್ತೆ. ಕಟ್ ಆಗಿ ಕಂಡಕ್ಟರ್ ಜೊತೆ ಲಿಂಕ್ ಆಗಿ ಒಂದು ಇ ಎಂ ಎಫ್ ನ ಇಂಡ್ಯೂಸ್ ಮಾಡುತ್ತೆ. ಇ ಎಂ ಎಫ್ ಇಂಡ್ಯೂಸ್ ಮಾಡಿರೋದು ನಮಗೆ ಎಲ್ಲಿ ಗೊತ್ತಾಗುತ್ತೆ ಅಂತಂದ್ರೆ, ನಾವು ಈ ಕಂಡಕ್ಟರ್ಗೆ ಲಾಸ್ಟ್ ಎಂಡ್ ಪಾಯಿಂಟ್ ಒಂದು ಯಾವ್ದೋ ಒಂದು ವೋಲ್ಟೋಮೀಟರ್ ಕನೆಕ್ಟ್ ಮಾಡಿದ್ರೆ ಇ ಎಂ ಎಫ್ ಇಂಡ್ಯೂಸ್ ಆಗಿರೋ ನಮಗೆ ರೀಡಿಂಗ್ ತೋರಿಸ್ತಾ ಇರುತ್ತೆ. ಅದನ್ನೇ ಪ್ಯಾರಡೈಸ್ ಹೇಳ್ತಾ ಇದೆ. If there is a relative motion between the conductor and the lines of magnetic force, an EMF induced across the ends of the conductor. ಅರ್ಥ ಆಯ್ತಾ ಇವಾಗ? ಹಲೋ ಹಲೋ, ಅರ್ಥ ಆಯ್ತು ಸರ್. ಅರ್ಥ ಆಯ್ತಾ ಮೇಡಮ್? ಶ್ರೇಯ ಅವ್ರಿಗೆ ಅರ್ಥ ಆಯ್ತಾ? Yes, sir. ಓಕೆ, ನೆಕ್ಸ್ಟ್ ಪ್ಯಾರಡೈಸ್ ಸೆಕೆಂಡ್ ಲಾ. ಇದೇನೋ ಹೇಳುತ್ತಪ್ಪ ಅಂದ್ರೆ, ಇವಾಗ ಅಲ್ಲಿ ಫಸ್ಟ್ ಲಾದಲ್ಲಿ ಇ ಎಂ ಎಫ್ ಇಂಡ್ಯೂಸ್ ಆಗುತ್ತೆ ಅಂತ ನೋಡಿದ್ವಿ. ಆ ಇಂಡ್ಯೂಸ್ ಆಗಿರೋ ಅಂತ ವೋಲ್ಟೇಜ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತ ಹೇಳ್ತಾರೆ. Faraday's second law states that induced voltage depends upon the number of turns of a coil and how fast the conductor cuts the flux. Either conductor or flux can move. ಇವಾಗ ಇದೇ ವೈಂಡಿಂಗ್ ಒಂದು ಕಾಯಿಲ್ ಒಳಗಡೆ ಇತ್ತಲ್ವಾ, ಇದೊಂದು ಕಾಯಿಲ್ ಅನ್ಕೊಂಡ್ರೆ ನೀವು, ಈ ಕಾಯಿಲ್ ಒಳಗಡೆ ಈ ಕಂಡಕ್ಟರ್ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಈ ಕಾಯಿಲ್ ಒಳಗಡೆ ಎಷ್ಟು ನಂಬರ್ ಆಫ್ ಟರ್ನ್ಸ್ ವೈಂಡಿಂಗ್ ಇರುತ್ತೆ ಅಲ್ವಾ, ಈ ಟರ್ನ್ಸ್ ಮೇಲೆ ನಮ್ಗೆ ಇಂಡ್ಯೂಸ್ ಆಗ ಇ ಎಂ ಎಫ್ ಇದಾಗಿರುತ್ತೆ. ಈ ಟರ್ನ್ಸ್ ನ ನಾವ್ ಎನ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಇಲ್ಲಿ ಮೋರ್ ನಂಬರ್ ಆಫ್ ಟರ್ನ್ಸ್ ಜಾಸ್ತಿ ಇತ್ತು ಅಂದ್ರೆ ಇ ಎಂ ಎಫ್ ಜಾಸ್ತಿ ಇಂಡ್ಯೂಸ್ ಆಗಿರುತ್ತೆ. ಅದು ಒಂದು. ಅದ್ರ ಜೊತೆಗೆ ಈ ಕಂಡಕ್ಟರ್ ಎಷ್ಟು ಫಾಸ್ಟ್ ಆಗಿ ಮೂವ್ಮೆಂಟ್ ಆಗ್ಬಿಟ್ಟು ಆ ಲೈನ್ಸ್ ನ ಇಮ್ಯಾಜಿನರಿ ಲೈನ್ಸ್ ಇರುತ್ತಲ್ಲ ಅದನ್ನ ಕಟ್ ಮಾಡುತ್ತಲ್ವಾ, ಅದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ. ಅದನ್ನೇ ಹೇಳ್ತಿರೋದು. ಇಂಡ್ಯೂಸ್ಡ್ ವೋಲ್ಟೇಜ್ ಡಿಪೆಂಡ್ಸ್ ಅಪಾನ್ ದಿ ನಂಬರ್ ಆಫ್ ಟರ್ನ್ಸ್ ಆಫ್ ಎ ಕಾಯಿಲ್ ಅಂಡ್ ದಿ ಹೌ ಫಾಸ್ಟ್ ದಿ ಕಂಡಕ್ಟರ್ ಕಟ್ಸ್ ದಿ ಫ್ಲಕ್ಸ್. ಈ ಫ್ಲಕ್ಸ್ ನ ಎಷ್ಟು ಫಾಸ್ಟ್ ಆಗಿ ಅದು ಮೂವ್ಮೆಂಟ್ ಆಗಿ ಕಟ್ ಮಾಡುತ್ತೆ ಅದನ್ನ ಹೇಳ್ತಾ ಇದ್ದಾರೆ. ಅದ್ರ ಮೇಲೆ ನಮ್ಗೆ ಇಂಡ್ಯೂಸ್ ಆಗ ಅಂತ ಇ ಎಂ ಎಫ್ ಡಿಪೆಂಡ್ ಆಗಿರುತ್ತೆ. ಇದರ ಕಂಡಕ್ಟರ್ ಮೂವ್ ಮಾಡಬಹುದು ಅಥವಾ ಫ್ಲಕ್ಸ್ ನ ಮೂವ್ ಮಾಡಬಹುದು ಅಷ್ಟೇ. ವಿ ಇಸ್ ಈಕ್ವಲ್ ಟು, ಇದು ಇಂಡ್ಯೂಸ್ಡ್ ಇ ಎಂ ಎಫ್ ಹೆಂಗೆ ನಾವು ರೆಕಗ್ನೈಸ್ ಮಾಡೋದು ಫಾರ್ಮುಲಾ ಇದು, ಇ ಇಸ್ ಈಕ್ವಲ್ ಟು ಎನ್ ಇಂಟು ಡಿ ಪೈ ಫ್ಲಕ್ಸ್, ಇದು ಪೈ ಅಂತ ಕರಿತೀವಿ, ಡಿ ಪೈ ಬೈ ಡಿ ಟಿ. ರೇಟ್ ಆಫ್ ಚೇಂಜ್ ಆಫ್ ಟೈಮ್, ರೇಟ್ ಆಫ್ ಚೇಂಜ್ ಆಫ್ ಫ್ಲಕ್ಸ್, ಆ ರೇಟ್ ಆಫ್ ಚೇಂಜ್ ಆಫ್ ಪೈ. ಇದನ್ನ ಇನ್ನೊಂದರ ರೆಪ್ರೆಸೆಂಟ್ ಮಾಡಬಹುದು. ಎನ್ ರೇಟ್ ಆಫ್ ಚೇಂಜ್ ಆಫ್ ಡೆಲ್ಟಾ ಪೈ ಡಿವೈಡೆಡ್ ಬೈ ಡೆಲ್ಟಾ ಟಿ, ಈ ತರನು. ಇವಾಗ ಎಷ್ಟು ನಂಬರ್ ಆಫ್ ಟರ್ನ್ಸ್ ಇದೆ, ಟರ್ನ್ಸ್ ನ ರೆಪ್ರೆಸೆಂಟ್ ಮಾಡೋದು ಎನ್. ಆಮೇಲೆ ಎಷ್ಟು ಫಾಸ್ಟ್ ಆಗಿ ಫ್ಲಕ್ಸ್ ನ ಕಟ್ ಮಾಡ್ತಾ ಇದೆ ಪೈ, ಇದು ಪರ್ ಸೆಕೆಂಡ್ ಎಷ್ಟು ಕಟ್ ಮಾಡ್ತಾ ಇದೆ ಅದನ್ನ ವಿತ್ ದಿ ರೇಟ್ ಆಫ್ ಟೈಮ್ ಅಲ್ಲಿ ಮೆಜರ್ ಮಾಡ್ತೀವಿ. ಅದು ಇಂಡ್ಯೂಸ್ಡ್ ವೋಲ್ಟೇಜ್. ಈ ಪ್ಯಾರಡೈಸ್ ಸೆಕೆಂಡ್ ಲಾ ಹೇಳ್ತಿರೋದು ಅದೇ. ಅದು ಇಂಡ್ಯೂಸ್ ಆಗಿರೋ ಅಂತ ವೋಲ್ಟೇಜ್ ನಂಬರ್ ಆಫ್ ಟರ್ನ್ಸ್ ಮೇಲೆ ಡಿಪೆಂಡ್ ಆಗಿದೆ. ಆಮೇಲೆ ಎಷ್ಟು ಫಾಸ್ಟ್ ಆಗಿ ಕಂಡಕ್ಟರ್ ಅಥವಾ ಫ್ಲಕ್ಸ್ ಎರಡರಲ್ಲಿ ಯಾವ್ದಾದ್ರು ಒಂದು ಮೂವ್ಮೆಂಟ್ ಆಗಿ ಅದನ್ನ ಫ್ಲಕ್ಸ್ ನ ಕಟ್ ಮಾಡ್ಬಿಟ್ಟು ಇಂಡ್ಯೂಸ್ ಮಾಡುತ್ತೆ ಅನ್ನೋದು. ವಿ ಇಸ್ ಈಕ್ವಲ್ ಟು ಎನ್ ಇಂಟು ಡೆಲ್ಟಾ ಪೈ ಡಿವೈಡೆಡ್ ಬೈ ಡೆಲ್ಟಾ ಟಿ, ಸಾರಿ ಡೆಲ್ಟಾ ಟಿ.
ಚೇಂಜ್ ಇನ್ ಫ್ಲಕ್ಸ್, ಇದು ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಲ್ವಾ, ಇದನ್ನ ಮೆಜರ್ ಮಾಡೋದು ಏನಂತ ಮೆಜರ್ ಮಾಡ್ತೀವಿ ಅಂದ್ರೆ ವೆಬರ್ಸ್ ಅಲ್ಲಿ ಮೆಜರ್ ಮಾಡ್ತೀವಿ. WB ವೆಬರ್ಸ್, ವೆಬರ್ಸ್ ಅಲ್ಲಿ ಮೆಜರ್ ಮಾಡ್ತೀವಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ನ. ಎಲೆಕ್ಟ್ರಿಕ್ ಫ್ಲಕ್ಸ್ ನ ಯಾವ್ದ್ರಲ್ಲಿ ಮೆಜರ್ ಮಾಡ್ತೀವಿ ಅಂದ್ರೆ ಕೂಲಮ್ಸ್ ಅಲ್ಲಿ ಮೆಜರ್ ಮಾಡ್ತೀವಿ. ನೆನ್ಪಿಡ್ಕೊಳ್ರಿ, ಈ ತರನು ಕೇಳ್ಬೋದು. ಮ್ಯಾಗ್ನೆಟಿಕ್ ಫ್ಲಕ್ಸ್, ದಿ ಯೂನಿಟ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂತ ಕೇಳಿದ್ರೆ ವೆಬರ್ಸ್, ದಿ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಕೇಳಿದ್ರೆ ಕೂಲಮ್ಸ್. ಇದಕ್ಕೆ ಇಂಡ್ಯೂಸ್ಡ್ EMF ಕಂಡುಹಿಡಿಯೋ ಫಾರ್ಮುಲಾ ಏನಪ್ಪಾ ಅಂದ್ರೆ V is equal to N ಡೆಲ್ಟಾ ಪೈ ಡಿವೈಡೆಡ್ ಬೈ ಡೆಲ್ಟಾ ಟಿ. ಲೆನ್ಸ್ ಲಾ ಅರ್ಥ ಆಯ್ತಲ್ವಾ? ಸೆಕೆಂಡ್ ಅರ್ಥ ಆಯ್ತು ಸರ್. ಓಕೆ. ಹಾ, ಲೆನ್ಸ್ ಲಾ ಏನಿದು ಮಾಡುತ್ತೆ ಅಂತಂದ್ರೆ ಇದೇನಿಲ್ಲ, ಇಲ್ಲಿ ಪೊಲ್ಯಾರಿಟಿನ ಡಿಟರ್ಮೈನ್ ಮಾಡುತ್ತೆ. ದ ಪೊಲ್ಯಾರಿಟಿ ಆಫ್ ದಿ ಇಂಡ್ಯೂಸ್ಡ್ ವೋಲ್ಟೇಜ್ ಡಿಟರ್ಮೈನ್ ಬೈ ದಿ ಲೆನ್ಸ್ ಲಾ. ಇವಾಗ ಇಂಡ್ಯೂಸ್ ಆಗಿರುತ್ತಲ್ಲ ವೋಲ್ಟೇಜ್, ಇಲ್ಲಿ ಪೊಲ್ಯಾರಿಟಿನ ಇಂಟ್ರೊಡ್ಯೂಸ್ ಮಾಡುತ್ತೆ. N is equal to ಚೇಂಜ್ ಇನ್ ಫ್ಲಕ್ಸ್ ಡಿವೈಡೆಡ್ ಬೈ ಚೇಂಜ್ ಇನ್ ಟೈಮ್. ಈ ನೆಗೆಟಿವ್ ಪೊಲ್ಯಾರಿಟಿನ ಡಿಟರ್ಮೈನ್ ಮಾಡುತ್ತೆ ಲೆನ್ಸ್ ಲಾ. ಪೊಲ್ಯಾರಿಟಿ ಆಫ್ ದಿ ಇಂಡ್ಯೂಸ್ಡ್ ವೋಲ್ಟೇಜ್ ಡಿಟರ್ಮೈನ್ ಬೈ ದಿ ಲೆನ್ಸ್ ಲಾ. ಅದು ಇಂಡ್ಯೂಸ್ ಆಗಿರೋದು ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಅನ್ನೋದು ಇಂಟ್ರೊಡ್ಯೂಸ್ ಮಾಡೋದೇ ಲೆನ್ಸ್ ಲಾ. ಲೆನ್ಸ್ ಲಾಗೆ ಫಾರ್ಮುಲಾ ಯಾವ್ದಪ್ಪ ಅಂತ ಕೇಳಿದ್ರೆ ನಿಮ್ಗೆ V is equal to ಇಂಡ್ಯೂಸ್ಡ್ EMF is equal to ನೆಗೆಟಿವ್ ಸೈನ್ ಬರುತ್ತೆ ಇಲ್ಲಿ, N ಇಂಟು ಡಿ ಪೈ ಬೈ ಡೆಲ್ಟಾ ಪೈ ಡಿವೈಡೆಡ್ ಬೈ ಡೆಲ್ಟಾ ಟಿ. ಇಷ್ಟೇ ಲೆನ್ಸ್ ಲಾ. Is it clear? Next. ಸೆಲ್ಫ್ ಇಂಡಕ್ಷನ್. ಇವಾಗ ಇಂಡಕ್ಟರ್ದು ಪ್ರಾಪರ್ಟಿ ಏನಪ್ಪಾ ಅಂತಂದ್ರೆ ಇಂಡಕ್ಷನ್. ಕೆಪಾಸಿಟರ್ಗೆ ಹೆಂಗೆ ಕೆಪಾಸಿಟೆನ್ಸ್ ಇದೆಯೋ ಹಂಗೆ ಇಂಡಕ್ಟರ್ಗೂ ಕೂಡ ಪ್ರಾಪರ್ಟಿ ಇಂಡಕ್ಷನ್. ಅದರಲ್ಲಿ ಎರಡ್ ತರ ಬರುತ್ತೆ, ಒಂದ್ ಸೆಲ್ಫ್ ಇಂಡಕ್ಷನ್, ಒಂದ್ ಮ್ಯೂಚುವಲ್ ಇಂಡಕ್ಷನ್. ಸೆಲ್ಫ್ ಇಂಡಕ್ಷನ್ ಅಂದ್ರೆ ಏನಂತ ನೋಡೋಣ. ಸೆಲ್ಫ್ ಇಂಡಕ್ಷನ್ ಅಂದ್ರೆ ದಿ ಎಬಿಲಿಟಿ ಆಫ್ ದಿ ಕಂಡಕ್ಟರ್ ಇಂಡ್ಯೂಸ್ ವೋಲ್ಟೇಜ್ ಇಟ್ ಸೆಲ್ಫ್. ಇವಾಗ ಅವಾಗ್ಲೇ ಹೇಳಿದ್ವಲ್ಲ ನಾವು, ಇವಾಗ ಒಂದು ಕಂಡಕ್ಟರ್ನ ಕಾಯಿಲ್ ಒಳಗಡೆ ಮೂವ್ಮೆಂಟ್, ಟು ಅಂಡ್ ಫ್ರೋ ಮೋಷನ್ ಮೂವ್ಮೆಂಟ್ ಮಾಡಿದಾಗ ಅದು ಎಬಿಲಿಟಿ ಆಫ್ ದಿ ಕಂಡಕ್ಟರ್ ಏನಾಗಿರ್ಬೇಕು ಅಂದ್ರೆ ಇಂಡ್ಯೂಸ್ ಮಾಡ್ಬೇಕು EMF ನ. ಅದಕ್ಕೆ ನಾವು ಅದನ್ನ ಸೆಲ್ಫ್ ಇಂಡಕ್ಷನ್ ಅಂತ ಕರಿತೀವಿ. ಸೆಲ್ಫ್ ಇಂಡಕ್ಷನ್ ಅಂತ ಕರಿತೀವಿ. ಅಥವಾ ಇನ್ನೂ ಒಂಥರ ಹೇಳ್ಬೋದು, ಇವಾಗ ಒಂದು ಕಂಡಕ್ಟರ್ಗೆ ಒಂದು ಕರೆಂಟ್ ನ ಫ್ಲೋ ಮಾಡ್ತೀವಿ. ಒಂದು ಕರೆಂಟ್ ನ ಫ್ಲೋ ಮಾಡಿದಾಗ ಅದು ವಿತೌಟ್ ಬೇರೆ ಯಾವುದೇ ಸರ್ಕ್ಯೂಟಿಗೆ ಲಿಂಕ್ ಆಗ್ದಂಗೆ ಅಲ್ಲೇ ಮ್ಯಾಗ್ನೆಟಿಕ್ ಫ್ಲಕ್ಸ್ ನ ಪ್ರೊಡ್ಯೂಸ್ ಮಾಡ್ಕೋಬೇಕು. ಇಟ್ ಸೆಲ್ಫ್ ಪ್ರೊಡ್ಯೂಸ್ ಮಾಡ್ಕೊಳೋದಕ್ಕೆ ಸೆಲ್ಫ್ ಇಂಡಕ್ಷನ್ ಅಂತ ಕರಿತೀವಿ. ಇವಾಗ ಒಂದು ಕಂಡಕ್ಟರ್ ಇದೆ ನಮ್ಗೆ, ಈ ಕಂಡಕ್ಟರ್ಗೆ ಒಂದು ಕರೆಂಟ್ ನ ಫ್ಲೋ ಮಾಡ್ತೀವಿ ನಾವು. ಈ ಕರೆಂಟ್ ನ ಫ್ಲೋ ಮಾಡಿದಾಗ ಅದು ಫ್ಲಕ್ಸ್ ನ EMF ನ ಇಂಡ್ಯೂಸ್ ಮಾಡ್ಕೋಬೇಕು. ಈ ಇಮ್ಯಾಜಿನರಿ ಲೈನ್ಸ್ ಇರುತ್ತಲ್ವಾ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ, ಅದನ್ನ ಕಟ್ ಮಾಡ್ಬಿಟ್ಟು EMF ನ ಇಂಡ್ಯೂಸ್ ಮಾಡ್ಬೇಕು. ಅಂದ್ರೆ ಒಂದಕ್ಕೆ ಅದ್ರೀಚೆಗೆ ಅದೇ ಬೇರೆ ವೈಂಡಿಂಗ್ ಜೊತೆ ಪಕ್ಕದ ಡಿವೈಸ್ ಆಗ್ಲಿ ಕಾಂಪೊನೆಂಟ್ ಜೊತೆ ಆಗ್ಲಿ ಲಿಂಕ್ ಆಗ್ಬಾರ್ದು. ಅದೇ ಸೆಲ್ಫ್ ಇಂಡಕ್ಷನ್. ಅದ್ರೀಚೆಗೆ ಅದೇ ಇಂಟ್ರೊಡ್ಯೂಸ್ ಮಾಡ್ಕೋಬೇಕು. ಸೆಲ್ಫ್ ಆಗಿ ವೋಲ್ಟೇಜ್ ನ ಇಂಡ್ಯೂಸ್ ಮಾಡ್ಕೊಳಕ್ಕೆ ಸೆಲ್ಫ್ ಇಂಡಕ್ಷನ್ ಅಂತ ಕರಿತೀವಿ. ದಿ ಎಬಿಲಿಟಿ ಆಫ್ ದಿ ಕಂಡಕ್ಟರ್ ಇಂಡ್ಯೂಸ್ ವೋಲ್ಟೇಜ್ ಇಟ್ ಸೆಲ್ಫ್ ಇಂಡಕ್ಷನ್. ಅದು ವರ್ಕಿಂಗು ಅದೆಲ್ಲ ನಿಮಗೆ ಬೇಡ, ಬಟ್ ಸೆಲ್ಫ್ ಇಂಟ್ರೊಡ್ಯೂಸ್ ಆಗ್ಬೇಕು ಅದಕ್ಕಷ್ಟೇ. ಇಟ್ ಸೆಲ್ಫೇ ಅದು ವೋಲ್ಟೇಜ್ ನ ಇಂಡ್ಯೂಸ್ ಮಾಡ್ಕೊಳತ್ತೆ, ಅದಕ್ಕೆ ಸೆಲ್ಫ್ ಇಂಡಕ್ಷನ್ ಅಂತ ಕರಿತೀವಿ. ಇದನ್ನ ಮೆಜರ್ ಮಾಡೋದು ಇಂಡಕ್ಷನ್ ಯಾವ್ದ್ರಲ್ಲಿ ಅಂದ್ರೆ ಎಂದ್ರಿನ ಹೆಂಗೆ ಡಿಫೈನ್ ಮಾಡ್ತೀವಿ ಅಂದ್ರೆ 1 ಎಂದ್ರಿ is equal to 1 volt induced EMF when we pass the 1 ampere current per second. ಇವಾಗ 1 ಎಂದ್ರಿಯನ್ನ ನಾವ್ ಯಾವ ತರ ಡಿಫೈನ್ ಮಾಡ್ತೀವಿ ಅಂದ್ರೆ 1 ವೋಲ್ಟ್ ವೋಲ್ಟೇಜ್ ಇಂಡ್ಯೂಸ್ ಮಾಡಬೇಕು ಆ ಕಂಡಕ್ಟರ್ ಯಾವಾಗ ಅಂತಂದ್ರೆ 1 ಆಂಪಿಯರ್ ಕರೆಂಟ್ ಪರ್ ಸೆಕೆಂಡ್ಗೆ ನಾವು ಫ್ಲೋ ಮಾಡಿದ್ರೆ, ಇವಾಗ ಈ ಕಂಡಕ್ಟರ್ ಇದೆಯಲ್ವಾ, ಈ ಕಂಡಕ್ಟರ್ ಅಲ್ಲಿಗೆ 1 ಆಂಪಿಯರ್ ಪರ್ ಸೆಕೆಂಡ್ ಕರೆಂಟ್ ನ ಫ್ಲೋ ಮಾಡ್ತೀವಿ. 1 ಸೆಕೆಂಡ್ 1 ಆಂಪಿಯರ್ ಕರೆಂಟ್ ಫ್ಲೋ ಆಗ್ಬೇಕು. ಅವಾಗ ಈ ಕಂಡಕ್ಟರ್ ಏನ್ ಮಾಡ್ಬೇಕು, 1 ವೋಲ್ಟ್ ನ ಇಂಡ್ಯೂಸ್ ಮಾಡ್ಕೋಬೇಕು EMF ನ. ಆವಾಗ ಅದನ್ನ 1 ಎಂದ್ರಿ ಅಂತ ಕರಿತೀವಿ ನಾವು. ಎಂದ್ರಿ 1 ಎಂದ್ರಿ is equal to 1 volt divided by the
1 ಆಂಪಿಯರ್ ಆಫ್ ಕರೆಂಟ್ ಡಿವೈಡೆಡ್ ಬೈ ಪರ್ ಸೆಕೆಂಡ್ ಇದೆ. H is equal to V divided by ಆಂಪಿಯರ್ ಸೆಕೆಂಡ್. ಇದನ್ನ 1 ಹೆನ್ರಿ ಅಂತ. ಇದನ್ನೇನ್ ಕೇಳಲ್ಲ ನಿಮ್ಗೆ. ಇಂಡಕ್ಷನ್ ಯಾವ ತರ ಮೆಜರ್ ಮಾಡೋದು? ಇಂಡಕ್ಷನ್ ಮೆಜರ್ ಮಾಡೋದು ಯಾವ್ದ್ರಲ್ಲಿ? ಹೆನ್ರಿನಲ್ಲಿ. ಮ್ಯೂಚುವಲ್ ಇಂಡಕ್ಷನ್. ಮ್ಯೂಚುವಲ್ ಇಂಡಕ್ಷನ್ ಹೆಂಗಪ್ಪ ಅಂತಂದ್ರೆ, ಒಂದು ಎನರ್ಜಿ ಸೋರ್ಸ್ ನ ಸಪ್ಲೈ ಮಾಡಿದಾಗ ಆ ಲಿಂಕ್, ಇವಾಗ ಫಾರ್ ಎಕ್ಸಾಂಪಲ್ ಒಂದು ವೈಂಡಿಂಗ್ ಇದೆ, ಈ ಸಪ್ಲೈ ವೋಲ್ಟೇಜ್ ನ ಕನೆಕ್ಟ್ ಮಾಡ್ತೀವಿ, ಇದಕ್ಕೆ ಒಂದು AC ಸಪ್ಲೈ ಕೊಡ್ತೀವಿ. AC ಸಪ್ಲೈ ಕೊಟ್ಟಾಗ ಇಲ್ಲಿ ಇನ್ನೊಂದು ವೈಂಡಿಂಗ್ ಇರುತ್ತೆ. ಈ ವೈಂಡಿಂಗ್ ಅಲ್ಲಿ ಇದು ಕರೆಂಟ್ ಫ್ಲೋ ಆಯ್ತು. ಕರೆಂಟ್ ಫ್ಲೋ ಆದಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಇಂಟ್ರೊಡ್ಯೂಸ್ ಆಯ್ತು. ಮ್ಯಾಗ್ನೆಟಿಕ್ ಫೀಲ್ಡ್ ಇಂಟ್ರೊಡ್ಯೂಸ್ ಆಗಿರೋದು ಮ್ಯಾಗ್ನೆಟಿಕ್ ಫ್ಲಕ್ಸ್ ನ ಪ್ರೊಡ್ಯೂಸ್ ಮಾಡ್ತು. ಮ್ಯಾಗ್ನೆಟಿಕ್ ಫ್ಲಕ್ಸ್ ಈ ಪಕ್ಕ ಇರೋಂತ ವೈಂಡಿಂಗ್ ಜೊತೆ ಲಿಂಕ್ ಆಗ್ಬಿಟ್ಟು, ಈ ಫ್ಲಕ್ಸ್ ಇದ್ರ ಜೊತೆ ಲಿಂಕ್ ಆಗಿ ಈ ವೈಂಡಿಂಗ್ ಇಂದ ಈ ಫ್ಲಕ್ಸ್ ಕಟ್ ಆಗ್ಬಿಟ್ಟು ಇದ್ರಲ್ಲಿ ವೋಲ್ಟೇಜ್ ನ ಇಂಡ್ಯೂಸ್ ಮಾಡುತ್ತೆ. ಒಂದು AC ಸಪ್ಲೈ ಕೊಟ್ಟಾಗ ಇಲ್ಲಿ ಕರೆಂಟ್ ಫ್ಲೋ ಆಗುತ್ತೆ. ಈ ವೈಂಡಿಂಗ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗುತ್ತೆ, ಫ್ಲಕ್ಸ್ ಪ್ರೊಡ್ಯೂಸ್ ಆಗುತ್ತೆ, ಮ್ಯಾಗ್ನೆಟಿಕ್ ಫ್ಲಕ್ಸ್. ಈ ಪಕ್ಕ ಇಲ್ಲೊಂದು ವೈಂಡಿಂಗ್ ಇರುತ್ತೆ. ಈ ವೈಂಡಿಂಗ್ ಇದ್ದಾಗ ಇದೇನ್ ಮಾಡುತ್ತೆ ಅಂದ್ರೆ ಇದ್ರ ಜೊತೆ ಲಿಂಕ್ ಆಗುತ್ತೆ. ಈ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇಲ್ಲೂ ವೈಂಡಿಂಗ್ ಇರೋದ್ರಿಂದ ಮ್ಯಾಗ್ನೆಟಿಕ್ ಫ್ಲಕ್ಸ್ ಈ ವೈಂಡಿಂಗ್ ಜೊತೆ ಲಿಂಕ್ ಆಗಿ ಇದ್ರಲ್ಲಿರೋಂತ ಫ್ಲಕ್ಸ್ ನ ಕಟ್ ಮಾಡ್ಕೊಳುತ್ತೆ. ಕಟ್ ಮಾಡ್ಕೊಂಡು ಇಲ್ಲಿ ಕರೆಂಟ್ ಫ್ಲೋ ಆಗ್ತಿರುತ್ತಲ್ವಾ, ಇದ್ರ ಜೊತೆಗೆ ಸೆಕೆಂಡರಿ ವೈಂಡಿಂಗ್ ಅಂತ ಅನ್ಕೊಂಡಿದ್ದು, ಅದು ಪಕ್ಕದ್ದು ಯಾವ್ದೋ ಒಂದು, ಇದು ನಾವಿಲ್ಲಿ ಕನೆಕ್ಟ್ ಮಾಡಿರೋ ಸೋರ್ಸಿಗೆ ಒಂದು ವೈಂಡಿಂಗು, ಇದು ಬೇರೆ ವೈಂಡಿಂಗ್, ಅದ್ರ ಪಕ್ಕದಲ್ಲಿರೋಂತ ವೈಂಡಿಂಗ್ ಜೊತೆ ಲಿಂಕ್ ಆಗ್ಬಿಟ್ಟು ಇಲ್ಲಿ EMF ನ ಇಂಡ್ಯೂಸ್ ಮಾಡುತ್ತೆ. EMF ನ ಇಂಡ್ಯೂಸ್ ಮಾಡುತ್ತೆ. ಇದನ್ನ ಮ್ಯೂಚುವಲ್ ಇಂಡಕ್ಷನ್ ಅಂತ ಕರಿತೀವಿ. ಕಂಡಕ್ಟರು ಇಟ್ ಸೆಲ್ಫ್ ಇಂಡ್ಯೂಸ್ ಮಾಡಿದ್ರೆ ಸೆಲ್ಫ್ ಇಂಡಕ್ಷನ್, ಪಕ್ಕದ ಇನ್ನೊಂದು ಕಂಡಕ್ಟರ್ ವೈಂಡಿಂಗ್ ಇಂಡ್ಯೂಸ್ ಮಾಡಿದ್ರೆ EMF ನ ಮ್ಯೂಚುವಲ್ ಇಂಡಕ್ಷನ್. ಇಷ್ಟೇ ಡಿಫ್ರೆನ್ಸ್, ಅದ್ರಲ್ಲಿ ಏನ್ ಬೇರೆ ಇಲ್ಲ. ಇಷ್ಟೆಲ್ಲ ತಲೆನೇ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ, ಇಷ್ಟ ತಿಳ್ಕೊಳ್ರಿ. ಸೆಲ್ಫ್ ಅಂದ್ರೆ ಅದ್ರ ಇಟ್ ಸೆಲ್ಫ್ ಇಂಡ್ಯೂಸ್ ಮಾಡ್ಕೊಳತ್ತೆ EMF. ಮ್ಯೂಚುವಲ್ ಅಂದ್ರೆ ಪಕ್ಕದಕ್ಕೆ ಇಂಡ್ಯೂಸ್ ಮಾಡುತ್ತೆ. ಅರ್ಥ ಆಯ್ತಲ್ವಾ? ಇಸ್ ಇಟ್ ಕ್ಲಿಯರ್? Yes, sir. ಓಕೆ. ನೆಕ್ಸ್ಟ್, ಎನರ್ಜಿ ಸ್ಟೋರ್ಡ್ ಇನ್ ದಿ ಇಂಡಕ್ಟರ್. ಎನರ್ಜಿ ಸ್ಟೋರ್ಡ್ ಇನ್ ದಿ ಇಂಡಕ್ಟರ್ ಯಾವ ತರ ನೋಡೋದು ಅಂತಂದ್ರೆ, E is equal to half Li ಸ್ಕ್ವೇರ್. ಇದಕ್ಕೂ ಮೆಜರಿಂಗ್ ಯೂನಿಟ್ಸ್ ಏನಪ್ಪಾ ಅಂತಂದ್ರೆ ಜೌಲ್ಸ್. ಜೌಲಲ್ಲೇ ಮೆಜರ್ ಮಾಡ್ತೀವಿ ಎನರ್ಜಿ ಅಂತ ಬಂದಾಗ. ಅಲ್ಲೇನು ಕೆಪಾಸಿಟರ್ ಅಲ್ಲಿ ಯಾವ ತರ ಮೆಜರ್ ಮಾಡ್ತಿದ್ವಿ ಅಂದ್ರೆ, E is equal to ಹಾಫ್ CV ಸ್ಕ್ವೇರ್. ಇಲ್ಲಿ ಇಂಡಕ್ಟರ್ ಅಲ್ಲಿ ಎನರ್ಜಿ ಸ್ಟೋರ್ಡ್ ಇನ್ ದಿ ಇಂಡಕ್ಟರ್ ಹಾಫ್ Li ಸ್ಕ್ವೇರ್. L ಅಂದ್ರೆ ಇಂಡಕ್ಟೆನ್ಸ್, I ಅಂದ್ರೆ ಕರೆಂಟ್. ನಿಮ್ಗೊಂದು ಇಂಡಕ್ಟೆನ್ಸ್ ಮತ್ತೆ ಕರೆಂಟ್ ಗೊತ್ತಿತ್ತು ಅಂದ್ರೆ ಆ ಇಂಡಕ್ಟರ್ ಅಲ್ಲಿ ಎನರ್ಜಿ ಎಷ್ಟು ಸ್ಟೋರ್ ಆಗಿದೆ ಅಂತ ಕರೀಬಹುದು. ಇಂಡಕ್ಟರ್ ಏನು ಅಲೋ ಮಾಡುತ್ತೆ? ಇಂಡಕ್ಟರ್ DC ನ ಅಲೋ ಮಾಡುತ್ತೆ, AC ನ ಬ್ಲಾಕ್ ಮಾಡುತ್ತೆ. ಕೆಪಾಸಿಟರ್ AC ನ ಅಲೋ ಮಾಡುತ್ತೆ, DC ನ ಬ್ಲಾಕ್ ಮಾಡುತ್ತೆ. ಓಕೆ, ನೆಕ್ಸ್ಟ್ inductance in series. ಇಂಡಕ್ಟರ್ ಈ ತರ ರೆಪ್ರೆಸೆಂಟ್ ಮಾಡ್ತೀವಿ. ಇದು L1, ಇದು L2. ಇವಾಗ LT ಟೋಟಲ್ ಎಫೆಕ್ಟಿವ್ ಇಂಡಕ್ಟೆನ್ಸ್ ಬೇಕು ಅಂದ್ರೆ ಇದು ಸೇಮ್ ರೆಸಿಸ್ಟರ್. ಇಂಡಕ್ಟರ್ ಇಸ್ ನಥಿಂಗ್ ಬಟ್ ರೆಸಿಸ್ಟರ್ ತರಾನೇ ಕ್ಯಾಲ್ಕುಲೇಟ್ ಮಾಡೋದು. L1 ಪ್ಲಸ್ L2 ನ ಡೈರೆಕ್ಟ್ ಆಗಿ ಆಡ್ ಮಾಡಿದ್ರೆ ನಮಗೆ ಎಫೆಕ್ಟಿವ್ ಇಂಡಕ್ಟೆನ್ಸ್, ಟೋಟಲ್ ಇಂಡಕ್ಟೆನ್ಸ್ ಬರುತ್ತೆ.
ಇದರಲ್ಲಿ ಇನ್ನೊಂದು ಪ್ರಾಪರ್ಟಿ ಇದೆ, ಏನಪ್ಪಾ ಅಂತಂದ್ರೆ ಮ್ಯೂಚುವಲ್ ಇಂಡಕ್ಷನ್. ವಿತ್ ಮ್ಯೂಚುವಲ್ ಇಂಡಕ್ಷನ್ ನಾವು ಕ್ಯಾಲ್ಕುಲೇಟ್ ಮಾಡಬಹುದು. ಅದರಲ್ಲಿ ಐಡೆಂಟಿಫೈ ಮಾಡಿರ್ತಾರೆ. ಬಿ ಎಲ್ಗೆಲ್ಲ ಕೇಳಲ್ಲ, ಯಾವ ತರ ಅಂದ್ರೆ ಈ ತರ ಡಾಟ್ಸ್ ಕೊಟ್ಟಿರ್ತಾರೆ. ಇದು ಇಂಡಕ್ಟರ್ ಟರ್ಮಿನಲ್ ಎ, ಇದು ಟರ್ಮಿನಲ್ ಬಿ. ಇದ್ರದ್ದು L2ದು ಇದು ಟರ್ಮಿನಲ್ ಎ, ಇದು ಟರ್ಮಿನಲ್ ಬಿ. ಈ ಸರ್ಕ್ಯೂಟ್ಸ್ ಅಲ್ಲಿ ಈ ತರ ಎರಡು ಇಂಡಕ್ಟರ್ ಕನೆಕ್ಟ್ ಮಾಡ್ಬಿಟ್ಟು ಡಾಟ್ 1 ನೆಕ್ಸ್ಟ್ ಟು ದಿ ಅನದರ್ ಇತ್ತು ಅಂದ್ರೆ ಇದ್ರದ್ದು ಎ ಟರ್ಮಿನಲ್, ಇದು ಬಿ ಟರ್ಮಿನಲ್ ಅಲ್ವಾ. L1 ಇನ್ ಬಿ ಟರ್ಮಿನಲ್ಗೆ ಎ ಟರ್ಮಿನಲ್ ಕನೆಕ್ಟ್ ಆಗಿತ್ತು ಅಂತಂದ್ರೆ ಡಾಟ್ಸ್ ಇಲ್ಲೇ ಇತ್ತು ಅಂದ್ರೆ ಇದು ಮ್ಯೂಚುವಲ್ ಇಂಡಕ್ಷನ್ ಆಡ್ ಮಾಡ್ಬೇಕು. ಏನ್ ಮಾಡ್ಬೇಕು? ಆಡ್ ಮಾಡ್ಬೇಕು. ಇವಾಗ ಅವಾಗ ಯಾವ ತರ ಕ್ಯಾಲ್ಕುಲೇಟ್ ಮಾಡೋದು ಅಂತಂದ್ರೆ ವಿತ್ ಮ್ಯೂಚುವಲ್ ಇಂಡಕ್ಷನ್ ಅಂತ ಅವ್ರು ಏನಾದ್ರು ಕೇಳಿದ್ರೆ LT is equal to L1 ಪ್ಲಸ್ L2. ಅದ್ರದ್ದು ಮ್ಯೂಚುವಲ್ ಇಂಡಕ್ಷನ್ ಏನಾಗುತ್ತೆ ಅಂದ್ರೆ 2 ಇಂಟು LM. ಮ್ಯೂಚುವಲ್ ಇಂಡಕ್ಷನ್ ಕೊಟ್ಟಿರ್ತಾರೆ, ಕ್ವಶನ್ ಅಲ್ಲಿ ಕೊಟ್ಟಿದ್ರೆ ಅದನ್ನ ಇದ್ರ ಜೊತೆ ಮಲ್ಟಿಪ್ಲೈ ಮಾಡ್ಬೇಕು, LM ಅಂತ ಮಾಡ್ಬೇಕು. ಈ ಡಾಟ್ಸ್ ಈ ತರ ಅಕ್ಕಪಕ್ಕ ಇದ್ರೆ ಇಲ್ಲಿ ಮತ್ತೆ ಇಲ್ಲಿ ಎ ಎಂಡ್ ಆಫ್ ದಿ L1, ಬಿ ಎಂಡ್ ಆಫ್ ದಿ L2 ನಲ್ಲೇ ಇರ್ಬೇಕು, ಬಟ್ ಇದು ಬಿ ಎಂಡ್ ಡಿ ಕನೆಕ್ಟ್ ಆಗಿರ್ಬೇಕು. ಈ ತರ ಇದ್ರೆ ಮಾತ್ರ ನೀವು ಆಡ್ ಮಾಡ್ಬೇಕಾಗುತ್ತೆ. ಅದೇ ತರ ಇನ್ ಕೇಸ್ ಏನಾದ್ರು ಡಾಟು ಇಲ್ಲಿರೋದ್ ಬಿಟ್ಟು ಈ ಡಾಟ್ ಇಲ್ಲಿರೋದ್ ಬಿಟ್ಟು ಈ ಕಡೆ ಸೈಡ್ ಅಲ್ಲಿ ಏನಾದ್ರು ಇತ್ತು ಅಂದ್ರೆ L1 ಅಲ್ಲಿ ಎ ಟರ್ಮಿನಲ್ ಅಲ್ಲಿ, L2 ನಲ್ಲಿ ಬಿ ಟರ್ಮಿನಲ್ ಅಲ್ಲಿ ಇತ್ತು ಅಂತಂದ್ರೆ ಮ್ಯೂಚುವಲ್ ಇಂಡಕ್ಷನ್ ವಿತ್ ಮ್ಯೂಚುವಲ್ ಇಂಡಕ್ಷನ್ ಅಂತ ಕೇಳಿದ್ರೆ LT is equal to L1 ಪ್ಲಸ್ L2 ಮೈನಸ್ 2LM. ಇದ್ ಮಾಡ್ಬೇಕು. ಇನ್ ನೆನ್ಪಿಡ್ಕೊಳ್ರಿ, ಇದೇನ್ ಕೇಳಲ್ಲ. ನಿಮ್ಗೆ ಕೇಳಿದ್ರೆ ಏನು ಅಂದ್ರೆ ಒಂದು 3 ಇಂಡಕ್ಟೆನ್ಸ್ ಕೊಟ್ಟಿರ್ಬೋದು, L1 L2 ಕೊಟ್ಬಿಟ್ಟು ಅದಕ್ಕೊಂದು ವ್ಯಾಲ್ಯೂ ಇದೆ, ಯಾವ್ದೋ ಒಂದು 10 ಮಿಲಿ ಅಂದ್ರಿ, ಇದೊಂದು 20 ಮಿಲಿ ಅಂದ್ರಿ ಅಂತ ಕೊಟ್ಬಿಟ್ಟು ಇದ್ರದ್ದು ಎಫೆಕ್ಟಿವ್ ಎಷ್ಟು ಅಂತ ಕೇಳ್ಬೋದು, 30 ಮಿಲಿ ಅಂದ್ರಿ ಅಂತ. ಈ ತರ ಸಿಂಪಲ್ ಕ್ವಶನ್ ಇರುತ್ತೆ, ನೀವು ವರಿ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಇದು ತಿಳ್ಕೊಂಡ್ಲಿ ಅಂತ ಹೇಳಿದೆ ಅಷ್ಟೇ, ಅಬೌಟ್ ಯುವರ್ ನಾಲೆಡ್ಜ್. ನೀವೇನಾದ್ರೂ BMRCL, ಇಸ್ರೋ, DRDO ಈ ತರ ಎಕ್ಸಾಮ್ ಬರೀತೀರಾ ಅಂತಂದ್ರೆ ಈ ತರ ಗೊತ್ತಾಗಬೇಕಾಗಿರುತ್ತೆ. ನಿಮ್ಗೆ ಒಂಚೂರು ಡೀಪ್ ತಿಳ್ಕೊಂಡಿರ್ಬೇಕು. ಇಸ್ ಇಟ್ ಕ್ಲಿಯರ್? Yes, sir. ಇಂಡಕ್ಟೆನ್ಸ್ ಇನ್ ಪ್ಯಾರಲಲ್. ಇಂಡಕ್ಟೆನ್ಸ್ ಇನ್ ಪ್ಯಾರಲಲ್ ಇಸ್ ನಥಿಂಗ್ ಬಟ್ ಇದು ಇಂಡಕ್ಟರ್ ಹೆಂಗಪ್ಪ ಅಂದ್ರೆ ರೆಸಿಸ್ಟರ್ ಯಾವ ತರ ಇರುತ್ತೋ ಅದೇ ತರನೇ ಅಲ್ವಾ. ಆಪರೇಷನ್ ಕೂಡ ಸೀರೀಸ್ ಅಲ್ಲಿ ಇದ್ದಾಗ ಆಡ್ ಮಾಡ್ತೀವಿ, ಪ್ಯಾರಲಲ್ ಕನೆಕ್ಟ್ ಮಾಡಿದಾಗ ಇದಕ್ ಫಾರ್ಮುಲಾ. ರೆಸಿಸ್ಟರ್ ಇಂಡಕ್ಟರ್ ಸೇಮ್, ಕೆಪಾಸಿಟರ್ ಮಾತ್ರ ಉಲ್ಟಾ. ಕನ್ಫ್ಯೂಸ್ ಮಾಡ್ಕೋಬಿಟ್ರಿ. L1, L2, L3. LT ಬೇಕು ಅಂದ್ರೆ ನಮಗೆ LT ಬೇಕು ಅಂದ್ರೆ 1/L1, ಸಾರಿ ಇದು 1/LT, 1/L1 ಪ್ಲಸ್ 1/L2 ಪ್ಲಸ್ 1/L3 ತರ ಮಾಡ್ಬೇಕು. ಅದೇ ಎರಡು ಇತ್ತು ಅಂದ್ರೆ L1 L2 ಅಷ್ಟೇ ಇದೆ, L3 ಇಲ್ಲ ಅಂದ್ರೆ LT is equal to L1 into L2 divided by L1 plus L2. ಈ ತರ ಮಾಡಬಹುದು. ಕಾಂಬಿನೇಷನ್ ಇದ್ರು ಅದೇ. ಇಸ್ ಇಟ್ ಕ್ಲಿಯರ್? Yes, sir. ಇಂಡಕ್ಟರ್ ಅಲ್ಲಿ ಇನ್ನೊಂದು ಪ್ರಾಪರ್ಟಿ ಅಂದ್ರೆ ಏನಪ್ಪಾ ಅಂತಂದ್ರೆ ಇಂಡಕ್ಟರ್ ವಿಚ್ ಅಪೋಸಸ್, ಇಂಡಕ್ಟರ್ ಅಪೋಸ್ ಮಾಡುತ್ತೆ. ಯಾವ್ದಕ್ ಅಪೋಸ್ ಮಾಡುತ್ತಪ್ಪ ಅಂದ್ರೆ ಚೇಂಜ್ ಇನ್ ಕರೆಂಟ್. ಕರೆಂಟ್ ಏನಾದ್ರು ಚೇಂಜ್ ಆಗ್ತಿದ್ರೆ ಸಡನ್ ಆಗಿ ಹಿಂಗ್ ಕೊಡ್ತೀರಾ ಅಂತ ಸಪ್ಲೈನಲ್ಲಿ ಏನಾದ್ರು ವೋಲ್ಟೇಜ್ ಚೇಂಜ್ ಮಾಡಿದಾಗ ಕರೆಂಟ್ ಫ್ಲೋ ಚೇಂಜ್ ಆಗ್ತಿತ್ತು ಅಂದ್ರೆ ಅಪೋಸ್ ಮಾಡುತ್ತೆ, ಚೇಂಜ್ ಇನ್ ಕರೆಂಟ್. ಇಂಡಕ್ಟರ್ ಅಪೋಸಸ್ ದಿ ಚೇಂಜ್ ಇನ್ ಕರೆಂಟ್. ನಾನು ಯಾವ್ಯಾವ್ದು ಈ ತರ ನೋಟ್ಸ್ ಹೇಳ್ತಾ ಇದ್ದೀನ ಇಂಪಾರ್ಟೆಂಟ್ ಟಾಪಿಕ್ ನ ಅವನ್ನೆಲ್ಲ ಒಂದ್ ಕಡೆ ಸೈಡ್ ಅಲ್ಲಿ ನೋಟ್ ಮಾಡಿ ಇಟ್ಕೊಳ್ಳಿ. ಡೈಲಿ ರಿವೈಸ್ ಮಾಡ್ತಾ ಇರಿ. ಒಂದೊಂದ್ಸಲ ಕಣ್ಣಾಯಿಸಿ ಅಷ್ಟೇ, ನಿಮಗೆ ಮರ್ತೇ ಹೋಗಲ್ಲ ಡೈಲಿ ನೋಡ್ತಾ ಇದ್ರೆ.
ನೆನ್ನೆ ಮಾಡಿರೋದು ಇವತ್ತೊಂದ್ಸಲ ರಿವೈಸ್ ಮಾಡ್ಬೇಕು, ಅದ್ರ ಹಿಂದೆ ಮಾಡಿರೋದು ರಿವೈಸ್ ಮಾಡ್ಬೇಕು. ಡೈಲಿ ಒಂದ್ಸಲ ನೋಡ್ತಾ ಬರ್ಬೇಕು ನೀವು. ಇವತ್ ಮಾಡಿರೋದು ಇವತ್ತು ಓದ್ಬಿಟ್ಟಿದೀನಿ ಅಂದ್ರೆ ಮತ್ತೆ ನಾಳೆ ಮಾಡಿದ್ದಷ್ಟೇ ಓದಿದ್ರೆ ಆಗಲ್ಲ. ಇದನ್ನು ಪ್ರೀವಿಯಸ್ ಇರೋದನ್ನು ರಿವಿಷನ್ ಮಾಡ್ತಾ ಬರ್ಬೇಕು, ಮತ್ತು ಹೊಸ ಕ್ಲಾಸ್ನು ಓದ್ತಾ ಇರ್ಬೇಕು. ಅವಾಗ ನಿಮ್ಗೆ ಮರ್ತೋಗಲ್ಲ. ಓಕೆ, ನೆಕ್ಸ್ಟ್. ಥ್ಯಾಂಕ್ ಯು. ಏನಾದ್ರೂ ಡೌಟ್ ಇದೆಯಾ? ಏನಾದ್ರೂ ಡೌಟ್ ಇದ್ರೆ ಕೇಳಿ. ಡೌಟ್ ಸೆಷನ್ ಸಾಕು. ಮತ್ ಸುಮ್ಮನೆ ಜಾಸ್ತಿ ಆಯ್ತು ಅಂದ್ರೆ ಫಾಸ್ಟ್ ಆಯ್ತು ಅಂತೀರಾ. ನೀವು ಡೈಜೆಸ್ಟ್ ಮಾಡ್ಕೋಬೇಕು, ಅರ್ಥ ಮಾಡ್ಕೋಬೇಕು. ನೀವು ಕಲಿಯೋದು ಇಂಪಾರ್ಟೆಂಟ್. ಎನಿಥಿಂಗ್ ಡೌಟ್? ಟಾಪಿಕ್ ಇನ್ ಸ್ವಲ್ಪ ತಗೋಬೋದಿತ್ತಲ್ಲ ಸರ್. ಆಯ್ತಾ? ಓಕೆ ಮೇಡಮ್, ಮಾಡೋಣ ನೆಕ್ಸ್ಟ್. ನೆಕ್ಸ್ಟ್ ಯಾವ್ದಿದೆ ಅಂದ್ರೆ